ಈಗ ವಾಪಸ್ಸು ಆನೆ ಮ್ಯಾಟ್ರಿಗೆ ಬರೋಣ. ಓಕೆನಾ? ಯಾವುದಾದ್ರೂ ಆನೆ ಆಪ್ರೇಷನ್ ಹೇಳಿ ಫಸ್ಟ್. ಬೇಡ ಯಾವುದಾದ್ರೂ ಅನ್ನೋದಕ್ಕಿಂತ ರೌಡಿ ರಂಗನ ಆಪ್ರೇಷನ್ ತಗೊಳ್ಳೋಣ. ರೌಡಿ ರಂಗ ಎಷ್ಟೋ ವರ್ಷ ತಪ್ಪಿಸ್ಕೊಂಡು ಓಡಾಡ್ತಿದ್ದವನು ಕಿಲಾಡಿ, ಹೌದಾ? ಬಟ್ ರೌಡಿ ರಂಗನ್ಗಿಂತ ಮುಂಚೆ ಒಂದು ವರ್ಷ ರೌಡಿ ರಂಗನ್ಗಿಂತ ಮುಂಚೆ ನಾನು ತುಂಬಾ ಕ್ಲೋಸ್ ಆಗಿ ಮಾಡಿದ್ದೀನಿ. ಆನೆ ಜೊತೆಗೆ ಶೂಟಿಂಗ್ ಮಾಡಿದ್ದೀನಿ, ಆನೆ ಜೊತೆಗೆ ಆಟ ಆಡಿದ್ದೀನಿ ನಾನು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ದುಬಾರಿ ಹತ್ರ ಶೂಟಿಂಗ್ ಮಾಡ್ಬೇಕಾದ್ರೆ ಟೇಮ್ಡ್ ಆನೆ. ಅಫ್ಕೋರ್ಸ್ ಆನೆದು ಇಂಟೆಲಿಜೆನ್ಸ್ ಯಾಕೆ ಹಂಗೆ ಅಷ್ಟೊಂದು ಜಾಣ? ಯಾವ ರೇಂಜಿಗೆ ಜಾಣ ಅಂದ್ರೆ, ಈಗ ನೀವು ಹೇಳ್ಬೇಕು ಏನು, ಫೆನ್ಸನ್ನ, ಎಲೆಕ್ಟ್ರಿಕ್ ಫೆನ್ಸನ್ನ ಚೆಕ್ ಮಾಡ್ಕೊಂಡು ಹೋಗೋದು, ಅದು ತುಂಬಾ ಫನಿ ಆನೆದು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ನೋಡಿ, ನಾವು ಆನೆನ ಗಣೇಶನಂಗೆ ಪೂಜೆ ಮಾಡ್ತೀವಿ. ಆತ ವಿಘ್ನ ನಿವಾರಕ, ಏಕದಂತ ಅಂತೆಲ್ಲ ನಾವು ಪೂಜೆ ಮಾಡ್ತೀವಿ, ವಿಘ್ನೇಶ್ವರ ಹೀಗೆ ಅಂತ. ಸೊ ನಮ್ಮ ಆನೆಗಳ ಒಂದು ಇತಿಹಾಸ ನಾವು ನೋಡೋಕೆ ಹೋದಾಗ ಭಾಳ ದೊಡ್ಡ ಇತಿಹಾಸ ಇದೆ. ಇಂದ್ರನ ಹತ್ರ ಐರಾವತ ಇತ್ತು ಅಂತ ಹೇಳ್ತಾರೆ. ಐರಾವತದ ಕತೆ ನಾವು ನೋಡೋಕೆ ಹೋದಾಗ ಮಹಾಭಾರತದಲ್ಲೂ ಬರುತ್ತದು. ಈ ಪಾಂಡವರು ಚಿಕ್ಕ ವಯಸ್ಸಲ್ಲಿ ತಾವು ಮಕ್ಕಳಾಗಿದ್ದಾಗ ಗಾಂಧಾರಿ ಒಂದು ಗೌರಿ ವ್ರತ ಮಾಡಬೇಕಾದ್ರೆ ಐರಾವತದಂತಹ ಒಂದು ಬೊಂಬೆ ಆನೆನ ಮಾಡಿ ಊರೆಲ್ಲ ಚಿನ್ನಾಭರಣ ಇದನ್ನೆಲ್ಲ ಸುರಿದು ಒಂದು ಗೌರಿ ವ್ರತ ಮಾಡಿ ತನ್ನ ಮಕ್ಕಳಿಗೆ ಆಯುಸ್ಸು, ಶ್ರೇಷ್ಠ ಆರೋಗ್ಯ ಇದೆಲ್ಲ ಕೊಡಲಿ, ಆಮೇಲೆ ಐಶ್ವರ್ಯ ಅಂತಸ್ತು ಕೊಟ್ಟು ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಆಕೆಯನ್ನು ಪೂಜೆ ಮಾಡ್ತಾಳಂತೆ. ಆಕೆ ತಂಗಿ ಬಂದು ಆ ಪೂಜೆಗೆ ಕರೆಯಲ್ವಂತೆ. ಅದು ಗೌರಿ ವ್ರತದಲ್ಲಿ ನಮ್ಮ ತಾಯಿ ನಮಗೆ ಕಥೆಯಲ್ಲಿ ಹೇಳ್ತಾ ಇದ್ದಿದ್ದು. ಆವಾಗ ಈ ಕುಂತಿಗೆ ಇದಾಗತ್ತೆ, ನೋಡು ನನ್ನ ಅಕ್ಕ ಇಡೀ ರಾಜ್ಯಕ್ಕೆ ಕರೆದು ನನಗೊಂದು ಮಾತು ಕುಂಕುಮ ಕರೀಲಿಲ್ವಲ್ಲ, ನನಗೆಷ್ಟು ಬೇಜಾರಾಗ್ತಿತ್ತೆ. ಅಟ್ಲೀಸ್ಟು ಬಂದು ನನಗೊಂದು ಮಾತು ಕರೆದಿದ್ದಿದ್ರೆ ನನಗೆ ಎಷ್ಟು ಖುಷಿ ಸಂತೋಷ ಆಗ್ತಿತ್ತು ಅಂತ. ಸೊ ಅವಾಗ ಈ ಅವಮಾನನ ತನ್ನ 5 ಜನ ಮಕ್ಕಳು ತಡ್ಕೊಳಕ್ಕಾಗಲ್ಲ ಅವ್ರಿಗೆ. 5 ಜನ ಮಕ್ಕಳಿಗೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅವಾಗ ಮಧ್ಯಮ ಪಾಂಡವ ಅಂತಂದ್ರೆ ಭೀಮ ತಾಯಿ ಹತ್ರ ಬಂದು ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಈ ಇನ್ಸಿಡೆಂಟ್ ಹೇಳ್ತಾಳೆ. ಆಗ ಹೇಳ್ತಾನಲ್ಲ, ಕುರುಡ ಗಾಂಧಾರಿಗೆ ಅಷ್ಟು ಸೊಕ್ಕೆ, ನನ್ನ ತಾಯಿಯನ್ನು ಕರೆಯದೇ ಇರೋಷ್ಟು ಸೊಕ್ಕಿಂದ ಬೆರೀತಾ ಇದ್ದಾಳೆ ಅವಳು. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿ ಹೆಂಗೆ ಅವ್ರ ಫ್ಯಾಮಿಲಿಲಿ ಅವ್ರನ್ನ ಡಿವೈಡ್ ಆಗಿಬಿಟ್ಟಿರ್ತಾರೆ. ಅಂದರೆ ಕೌರವರು ಪಾಂಡವರು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಲ್ಲಿ ಇದನ್ನು ತುಂಬಿಟ್ಟಿದ್ದು ಮಾಡಿಬಿಟ್ಟಿರ್ತಾರೆ, ಆ ಒಂದು ಶ್ರೀಮಂತಿಕೆ ಇದಕ್ಕೆ. ಆವಾಗ ಭೀಮ ಏನು ಮಾಡ್ತಾನಂತೆ, ನಾನು ಇಂದ್ರಲೋಕದ ಐರಾವತನ್ನೇ ನಿನಗೆ ತರಿಸ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಈ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು ಇದು ಮಾಡ್ತಾರೆ. ಅಂದರೆ ಯಾಕಂದರೆ ಎಲ್ಲರ ಹತ್ರನೂ ಅಂಥ ದೈವಿಕ ಶಕ್ತಿಗಳಿರ್ತಿತ್ತಂತೆ. ಆವಾಗ ಈ ಅರ್ಜುನ ಬಾಣ ಹೊಡಿತಾನಂತೆ ಇಂದ್ರಲೋಕಕ್ಕೆ, ನಾನು ಐರಾವತನೇ ತೊಗೊಂಬರ್ತೀನಿ, ಐರಾವತ ಕಾಮಧೇನುಗಳಿಂದ ತರಿಸ್ತೀನಿ. ಫಸ್ಟ್ ಪತ್ರ ಕಳಿಸ್ತಾನಂತೆ ಅರ್ಜುನ. ಇಂದ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾರೋ ಒಬ್ಬ ಇಲ್ಲಿಂದ ಬಾಣ ಹೊಡೆಯೋದಂತೆ, ನಾವು ಮೇಲಿಂದ ಹೇಳಿದ್ದೆಲ್ಲ ಕಳಿಸ್ಬೇಕಂತೆ ಅಂದ್ಬಿಟ್ಟು ಈ ಥರ ಇದು ಮಾಡ್ತಾನೆ. ಆಮೇಲೆ ಇದು ಕತೆ ಹಂಗೆ ಆ ಥರ ಇದಾಗಿ ಐರಾವತನೇ ತೆಗೆದುಕೊಂಬಂದು ಒಂದು ಪೂಜೆ ಮಾಡಿ ಅದೊಂದು ಗೌರಿ ವ್ರತ ಮಾಡಿರುವಂತಹ ಒಂದು ಐತಿಹಾಸಿಕ ಕತೆ. ನಾವು ಇದು ಐತಿಹಾಸಿಕ ಕತೆಗಳು ನಮ್ಮ ತಂದೆ ತಾಯಿ ನಮ್ಮ ಪೂರ್ವಿಕರಿಂದ ನಾವು ಕೇಳ್ಕೊಂಡು ಬಂದಿದ್ದು. ಸೊ ಆನೆ ಯಾತಕ್ಕೆ ಅಷ್ಟೊಂದು ಇಂಟೆಲಿಜೆಂಟು ಅಂದರೆ, ಮನುಷ್ಯನ ಜೊತೆಗೆ ಭಾಳ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಂತಹ ಆನೆ, ಬಹಳ ಮೂಕುಜೀವಿ, ಸಾಧು. ಸರ್, ಆನೆಗೆ ಎಲ್ಲನೂ ಅರ್ಥ ಆಗುತ್ತೆ. ಒಂದು ಆನೆನ ತೆಗೆದುಕೊಂಬಂದು ಸಾಕಿದಾಗ ನಿನ್ನಲ್ಲಿರ್ತಕ್ಕಂಥ ಕಷ್ಟ, ಸುಖ, ನೋವುಗಳು, ಅದಕ್ಕೆ ನಾವು ಯಾವಾಗಲೂ ಪ್ರಾಣಿಗಳ ಜೊತೆ ನಾವು ಮಾತಾಡ್ತಾ ಇರಬೇಕಂತೆ. ಇವಾಗ ಒಂದು ನಾಯಿ, ನಮ್ಮ ಮನೇಲಿ ಒಂದು ಸಾಕಿರೋ ನಾಯಿ, ನಾನು ಹೇಳೋ ಕಮ್ಯಾಂಡ್ನ ಅದು ಅಕ್ಸೆಪ್ಟ್ ಮಾಡುತ್ತೆ ಅಂದರೆ ನನ್ನ ಭಾಷೆ ಅದಕ್ಕೆ ಅರ್ಥ ಆಗ್ತಾ ಇದೆ. ಅದೇ ರೀತಿ ಆನೆನೂ ಅಷ್ಟೇ, ಸುತ್ತಮುತ್ತ ಪ್ರಕೃತಿನಲ್ಲಿಯೋ ಪ್ರತಿಯೊಂದನ್ನು ತಾನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಏನು ಎತ್ತ ಅಂತ ಎಲ್ಲನೂ ಅದು ತಿಳ್ಕೊಂಡಿರುತ್ತೆ. ಹೇಗೆ ತನ್ನ ತಾಯಿ ಹೇಗೆ ತನಗೆ ಬೆಳೆಸಿರ್ತಾಳೆ, ತಾಯಿ ಏನು ತೋಚಿಸಿರ್ತಾಳೆ, ಎಲ್ಲಿ ಆಹಾರ ತಿನ್ನಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿಗೆ ಮಾಡಬೇಕು. ಅದಕ್ಕೆ ಆನೆ ಭಾಳ ಬುದ್ಧಿವಂತ ಪ್ರಾಣಿ. ಅದರ ನೆಕ್ಸ್ಟು ನೋಡೋಕೆ ಹೋದರೆ ಅಶ್ವ, ಆಮೇಲೆ ಸೊ ಬೇರೆ ಪ್ರಾಣಿಗಳಿದ್ದಾವೆ. ಆನೆಗಳಲ್ಲಿ
ಎಲ್ಲನೂ ಅರ್ಥ ಆಗೋ ಒಂದು ಇದಿರುತ್ತೆ. ಆನೆನೇ ಯಾಕೆ ತೊಗೊಂಬಂದು ಇವ್ರು ತೇಮ್ ಮಾಡಿ ಅದನ್ನು ಇದು ಮಾಡಿ ಇಟ್ಕೊಳ್ತಾರೆ? ಆನೆ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ ಎಕ್ಸಾಂಪಲ್ಲು, ಆನೆ ಕಾಲಿಗೆ ಒಂದು ಎಕ್ಸಾಂಪಲ್ ಸರಪಳಿ ಕಟ್ಟಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಸರಪಳಿ ಕಟ್ಟಿರ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಆ ಸರಪಳಿನ ಅದು ಎಳ್ದು ಕಿತ್ತಾಕೊಳ್ಳೋಕೆ ಅದಕ್ಕಾಗಲ್ಲ ಮರಿನಲ್ಲಿ. ಅದು ಬೆಳೀತಾ 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 ತಾನು ಏನು ಅನ್ಕೊಂಡ್ಬಿಟ್ಟಿರುತ್ತೆ, ಇದು ನನಗೆ ಎಳೆಯಕ್ಕೆ ಆಗೋದಿಲ್ಲ, ಇದು ನನ್ನ ಲೈಫಲ್ಲಿ ನಾನು ಎಳೆಯೋಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಬಟ್ ಅದ್ರ ಆನೆ ಎಷ್ಟು ಸ್ಟ್ರಾಂಗ್ ಅಂತ ಅದು ಗೊತ್ತು. ಬಟ್ ಅದ್ರ ಒಂದು ಸಣ್ಣ ಸರಪಳಿ ತನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ತಾ ಇದಲ್ಲ. ಆ ಸರಪಳಿ 2 ನಿಮಿಷ ಕಿತ್ ಬಿಸಾಕೋದಿಕ್ಕೆ. ಅದೇ ಯಾವ್ದಾದ್ರು ಆಪರೇಷನ್ ಹೋದ್ರೆ ಎದುರಿಗಿರೋ ಕಾಡಾನೇನೆ ಹೊಡೆದಾಕ ಇದ್ ಮಾಡುತ್ತೆ. ಬಟ್ ಆದ್ರೆ ಇವತ್ತು ಇದು ಮಾಡುತ್ತೆ. ನಾವ್ ಹೇಳ್ಕೊಡ್ಬೇಕು. ಅದೇ ತರಾನೇ ಇವತ್ತು ನಮ್ಮ ಆನೆಗಳ ಬಗ್ಗೆ ನಾವು ನೋಡಕ್ ಹೋದಾಗ, ನಾವು ಇತಿಹಾಸಕ್ಕೆ ನಾವು ಮರಳಿಸಿದಾಗ, ಇವನ್ ಸೆವೆರಲ್ ಮಿಲಿಯನ್ ಇಯರ್ಸ್ ಇಗೋ, ಇವಾಗ ಡೈನೋಸರಸ್ ಇದೆಲ್ಲ ಇದ್ದಾಗ ಆ ಟೈಮಲ್ಲೇನೆ ಆನೆಯ ಒಂದು ಪ್ರಭೇದನೂ ಇತ್ತು. ಅವಾಗ ನಮ್ಮ ಈ ಇದಕ್ಕೂ ಬರ್ತೀನಿ ನಾನು, ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ. ನಮ್ಮ ಭೂಮಿ ಈ ಆಫ್ರಿಕಾ ಮತ್ತೆ ಭಾರತವು ಎರಡೂ ಜಾಯಿಂಟ್ ಆಗಿ ಇದಾಗಿದ್ದಂತಹ ಒಂದು ಭೂಪ್ರದೇಶ. ಅದು ಇವಾಗ ಆಫ್ರಿಕಾನಲ್ಲಿ ನಿಮ್ಗೆ ಆಫ್ರಿಕನ್ ಆನೆಗಳಿದೆ. ಇವತ್ತು ಭಾರತದಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಅಂತ ನಾವು ಹೇಳ್ತೀವಿ. ಈ ಏಷ್ಯನ್ ಎಲಿಫೆಂಟ್ಸ್, ದ ಮೋಸ್ಟ್ ಹಿಸ್ಟಾರಿಕಲ್ ಏಷ್ಯನ್ ಎಲಿಫೆಂಟ್ಸ್ ಆರ್ ಆಲ್ ಫ್ರಮ್ ದ ಸೌತ್ ಇಂಡಿಯಾ ಓನ್ಲಿ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನ್ಯಾಚುರಲ್ ವೆಜಿಟೇಷನ್. ಇವನ್ ವೆಸ್ಟರ್ನ್ ಘಾಟ್ಸ್ಗೂ ನೀವು ಕಂಪೇರ್ ಮಾಡಿದ್ರೆ ನಮ್ಮ ದೈತ್ಯ ಆನೆಗಳು ನಿಮ್ಗೆ ಸಿಗೋದಿಲ್ಲ. ಇವತ್ತು ನಮ್ಮ ಬನ್ನೇರುಘಟ್ಟ, ಆನೆಕಲ್ಲು, ಮಲೆ ಮಹದೇಶ್ವರನ ಬೆಟ್ಟ ಹಿಂದೆ ಇರ್ತಕ್ಕಂಥ ಏನ್ ಹೇಳ್ತೀವಿ ಹೊಗೆನಿಕಲ್ ಫಾಲ್ಸು, ಮತ್ತೆ ಪಾಲಾರು, ಮತ್ತೆ ಇದರ ಏನು ಇದಿದೆ ಗೋಪಿನಾಥಮ್, ಈ ಸರೌಂಡಿಂಗ್, ಇಲ್ಲಿ ಇರ್ತಕ್ಕಂಥ ಒಂದು ನ್ಯಾಚುರಲ್ ವೆಜಿಟೇಷನ್, ಆ ಫೈಕಸ್, ಆ ಫೈಬರ್ ಅಂಶ ಇರ್ತಕ್ಕಂತಹ ಮರ ಗಿಡಗಳು, ಆಗ ಹುಲ್ಲಿನ ಬಯಲು ಪ್ರದೇಶ, ಇಲ್ಲಿರ್ತಕ್ಕಂಥ ಆನೆಗಳೇ ಒಂದು ಇದರಲ್ಲಿ ನೋಡ್ತೀರಾ ನೀವು. ಈಗ ಭದ್ರಾ ಫಾರೆಸ್ಟ್ ಕಡೆ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಆನೆಗಳು ನಿಮ್ಗೆ ಯಾವ್ದನ್ನ ಸಿಗುತ್ತಾ? ಎಲ್ಲ ಇಲ್ಲಿಂದ ಅಲ್ಲಿ ವಲಸೆ ಹೋಗಿದ್ದಾವೆ. ಇವನ್ ವೆನ್ ಯು ಗೋ ಟು ನಾರ್ತ್ ಕರ್ನಾಟಕ, ಎಲ್ಲಿ ನಿಮ್ಗೆ ಆನೆ ಸಂತತಿಗಳು ಸಿಗುತ್ತೆ, ಪದ್ಧತಿ ಇದು ಸಿಗುತ್ತೆ. ಎಲ್ಲ ಆನೆಗಳು ಇಲ್ಲಿಂದ ಅಲ್ಲಿ ವಿಸ್ತಾರವಾಗಿ ಹೋಗಿರೋದೆ. ನಿಮ್ ಉತ್ತರ ಭಾರತದಲ್ಲಿ ಎಲ್ಲಿತ್ತು ಆನೆ? ಇವತ್ತವ್ರಿಗೆ ಯಾರನ್ನ ಇತಿಹಾಸ ತೋರಿಸ್ಬಿಡ್ಲಿ ಆನೆ ಒಂದು ಪಾಪ್ಯುಲೇಷನ್ ಇಲ್ಲೇ ಗ್ರೋತ್ ಆಗಿ ಅದರದೇ ಆದಂಥ ಒಂದು ಜೀನ್ ಅಲ್ಲಿದೆ ಅಂತ. ಯಾವುದೇ ಒಂದು ಜೀನ್ ಇವತ್ತು ಏಷ್ಯಾನಲ್ಲಿ ಯಾವುದೇ ಒಂದು ಜೀನ್ ಇದೆ ಅಂದ್ರೆ ಇಟ್ ಈಸ್ ಆಲ್ ಫ್ರಮ್ ಅವರ್ ಸೌತ್ ಇಂಡಿಯಾ. ಬಟ್ ಸೌತ್ ಇಂಡಿಯಾಗ ಆನೆ ಬಂದಿದ್ದು ಆಫ್ರಿಕಾಯಿಂದ ಅಲ್ಲ, ಹೇಗೆ ಸರ್? ಇದು ಕಾಂಟಿನೆಂಟ್ ಡ್ರಿಫ್ಟ್ ಆದಾಗ ಡಿವೈಡ್ ಆಗಿದೆ. ಆಗ್ಲೂ ಒಂದು ಅದೇ ರೀತಿ ಆನೆ ಇತ್ತು. ಇವಾಗ ಆಫ್ರಿಕಾ ಬಂದು ಸಂಪೂರ್ಣ ನಿಮ್ಗೆ ಇದು ಬಯಲು ಸೀಮೆ, ಅದು ಫುಲ್ ಇದ್ರ ತರ. ಬಟ್ ಮೋಸ್ಟ್ ಡೇಂಜರಸ್ ಎಲಿಫೆಂಟ್ಸ್ ಇರೋದು ಅಲ್ಲೇ, ಅಂದ್ರೆ ತುಂಬಾ ವೈಲ್ಡ್ ಎಲಿಫೆಂಟ್ಸ್ ಇರೋದು. ಇವಾಗ ಆಫ್ರಿಕಾ ಎಷ್ಟು ದೊಡ್ಡದಿದೆ, ನಮ್ಮ ಭಾರತ ಎಷ್ಟು ದೊಡ್ಡ ಸೈಜ್ ಇದೆ. ಆಫ್ರಿಕನ್ ಎಲಿಫೆಂಟ್ಸ್ಗಳು ಯಾಕೆ ದೈತ್ಯಾಕಾರವಾಗಿ ಬೆಳೆದ್ವು ಅಂದ್ರೆ ಅಲ್ಲಿನ ಆಹಾರ ಪದ್ಧತಿಗಳು ಚೇಂಜ್ ಆಯ್ತು, ಇಲ್ಲಿನ ಆಹಾರ ಪದ್ಧತಿ ಚೇಂಜ್ ಆಯ್ತು. ಬಟ್ ಆದ್ರೆ ಈಗಲೂ ನಾನೊಂದು ಎಕ್ಸಾಂಪಲ್ ಕೊಡ್ಲಾ, ಈಗಲೂ ಆಫ್ರಿಕನಲ್ಲಿ ರಾಗಿ ಸಿಗುತ್ತೆ. ಆಫ್ರಿಕಾದಿಂದನೇ ರಾಗಿ ಸಿಕ್ಕಿದ್ದು ನಮ್ಗಂತೂ ಈಗಂತ ಏನೇನೋ ಹೇಳ್ತಾರೆ. ಬಟ್ ನಮ್ಮ ಐತಿಹಾಸಿಕ ಕಾಲದಿಂದ ನೋಡ್ರಿ ರಾಗಿನೂ ನಾವು ಬೆಳಿತಿದ್ವಿ, ಅಲ್ಲೂ ರಾಗಿ ಇದಾಗ್ತಿತ್ತು. ಬಟ್ ಇಲ್ಲಿ ನಾವು ಮೇನ್ ಸೈನ್ಸ್ಗೆ ಹೋದಾಗ, ವೆನ್ ವಿ ಗೋಯಿಂಗ್ ಟು ಸೈನ್ಸ್, ಇವಾಗ ಕಾಂಟಿನೆಂಟಲ್ಸ್ಗಳು ಡ್ರಿಫ್ಟ್ ಆದಾಗ ಇಲ್ಲ ಆ ಕಡೆ ಭೂಪ್ರದೇಶದಲ್ಲಿ ಇದ್ದಂತಹ ಆನೆಯ ಒಂದು ವಿಸ್ತಾರ ಮತ್ತು ಅದು ದೈತ್ಯಾಕಾರದಿದ್ದು ಅದರಿದ್ದು ಜೀನ್ಸ್ಗಳು ಚೇಂಜ್ ಆಯಿತು, ಇದ್ರ ಜೀನ್ ಚೇಂಜ್ ಆಯಿತು. ಇವಾಗ ಮಂಗನಿಂದ ಮಾನವ ಅಂತ ನಾವು ಹೇಳ್ತೀವಿ, ಆ ಥರ ಇದ್ದಂತಹ ಆನೆಗಳು ಅಲ್ಲೊಂದು ಚೇಂಜಸ್ ಅಲ್ಲಿದ್ದಾವೆ. ಇವಾಗ ಯಾಕೆ ನಮ್ಮ ಏಷ್ಯನ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ವೆರಿ ಡಿಫ್ರೆಂಟ್. ಈಗ ಎಕ್ಸಾಂಪಲ್ ಈ ಮಣಿಪುರ್, ಗುವಾಹಟಿ ಮತ್ತೆ ಇದ್ರ ಕಡೆ ಅಲ್ಲಿ ಸ್ವಲ್ಪ ನಾಗಾಲ್ಯಾಂಡ್ ಕಡೆ ಹೋದ ಸಮ್ ಏಷ್ಯನ್ ಇಂಡಿಯನ್ಸ್ ನಾವು ನೋಡ್ತೀವಿ. ಬಟ್ ನಮ್ಮ ಈ ಕಡೆ ಬಂದಾಗ ನಾವು ನಮ್ಮ ಭಾರತ ದೇಶದಲ್ಲೇ ನಮ್ದೇ ಒಂಥರ ಜೀನ್ ಇದೆ. ನೀವು ಅಫ್ಘಾನಿಸ್ತಾನ್ಗೆ ಹೋದ್ರೆ ಅಲ್ಲೇ ಒಂಥರ ಜೀನ್ ಇದೆ. ಕರ್ನಾಟಕದಲ್ಲೇ ಇದೆ ಅಲ್ಲ, ಕೂರ್ಗಿಸ್ ಇದನ್ನೇ ಒಂಥರ ಡಿಫ್ರೆಂಟ್ ಆಗಿದೆ ಆಕ್ಚುಲ್ ಆಗಿ. ಅಲ್ಲ ನಮ್ಮ ಅಪಿಯರೆನ್ಸ್ ಅದೆಲ್ಲ ಬಂದಾಗ ಅಲ್ಲ ನಾವು ಇಂಡಿಯನ್ಸ್ ಒಂದು ನಮ್ದೊಂದು ಮೈ ಬಣ್ಣ, ನಮ್ ಗೋಧಿ ಬಣ್ಣದ ಮೈ ಕಟ್ಟು ನಾವೇನಿದೀವಿ, ನಾವು ಇವಾಗ ನಮ್ಮ ಬೆಂಗಳೂರಿಯನ್ಸ್ ನಾವ್ ಹೆಂಗಿದೀವಿ ನಾವು ಇದೀವಿ. ಅದೇ ನೀವು ಉತ್ತರ ಭಾರತದವ್ರು ತುಂಬಾ ಡಿಫ್ರೆನ್ಸ್, ತುಂಬಾ ಡಿಫ್ರೆಂಟ್. ನಾವು ಈಸಿಯಾಗಿ ನಾವು ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತೇವೆ ಉತ್ತರ ಭಾರತದವ್ರು. ಹೌದು ಹೌದು ಹೌದು. ಸೊ ಹಂಗೆ ಇವಾಗ ಜೀನ್ಗಳು ಚೇಂಜ್ ಆಗಿದ್ದು ಇದು ಉಂಟು. ಇವಾಗ ನೀವು ಎಷ್ಟೋ ಆನೆಗಳು ಥೈಲ್ಯಾಂಡ್, ಇದು ಮಲೇಷ್ಯಾ, ಆಮೇಲೆ ಸಿಂಗಪೂರು ಮತ್ತು ಆ ಕಡೆನೂ ಆನೆಗಳಿದ್ದಾವೆ.
ಆನೆಗಳ ಜೀನ್ ಎಲ್ಲಿಂದ ಬಂತು? ಹ್ಮ್ ಎಲ್ಲ ನಮ್ಮ ಉತ್ತರ ಭಾರತದಿಂದನೇ. ಇಟ್ ಈಸ್ ಆಲ್ ವರ್ಜಿನೇಟೆಡ್ ಫ್ರಮ್ ಅವರ್ ಇಂಡಿಯನ್ಸ್. ಹ್ಮ್ ಶ್ರೀಲಂಕಾನಲ್ಲಿ ಇವತ್ತು ಆನೆ ಇದೆ ಅಂದ್ರೆ ಅದೆಲ್ಲ ಅಲ್ಲ. ಅವಾಗ ನಾವು ದೇಶಗಳನ್ನ ವಿಭಾಗ ಮಾಡ್ಕೊಂಡಿರೋದು. ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಒಂದು ಭಾರತ. ಹೌದು. ನಮ್ಮ ಭಾರತ ಎಲ್ಲವರೆಗೂ ಇತ್ತು, ಇಂಡೋನೇಷ್ಯಾವರೆಗೂ ಇತ್ತು, ಬಾಲಿವರೆಗೂ ಇತ್ತು, ಸಿಂಗಾಪುರ್ವರೆಗೂ ಇತ್ತು, ಮಲೇಷ್ಯಾವರೆಗೂ ಇತ್ತು. ಥೈಲ್ಯಾಂಡ್ ನಮ್ಮ ಭಾರತನೇ ಆಗಿದ್ದು, ಭಾರತದ ಭೂಮಿ ಅದು. ಹ್ಮ್ ಹಂಗ್ ನೋಡಕ್ ಹೋದ್ರೆ ಆಫ್ಘಾನಿಸ್ತಾನ ನಮ್ಮ ಭಾರತ ಕಂಡದ್ದೇ ಭೂಮಿ. ನಾವು ಮಹಾಭಾರತ ಇತಿಹಾಸಗಳನ್ನ ನಾವೆಲ್ಲ ರಾವಣ ಇತಿಹಾಸಕ್ಕೆ ಹೋದಾಗ ಸೂಟ್ಪಣಕಿ ರಾಜ್ಯ ಆ ಕಡೆ ಇದಾಯ್ತು ಅಂತ ಹೇಳ್ತಾರೆ, ಗಾಂಧಾರ ದೇಶ ಅಂತ ಹೇಳ್ತಾರೆ ಆಫ್ಘಾನಿಸ್ತಾನ. ಹೌದು. ಇದೆಲ್ಲ ನಮ್ಗೆ ಹೆಂಗ್ ಗೊತ್ತಿತ್ತು? ಇತಿಹಾಸಗಳ ಪುಟಗಳಿಂದ ನಾವು ನೋಡಕ್ ರಾಮಾಯಣ ಅಮೆರಿಕಾದಲ್ಲೆಲ್ಲ ನಡೆದಿದೆ ಅಂತಾನೆ ಹೇಳ್ತಾರೆ. ಹಿಸ್ಟ್ರಿ ಎಕ್ಸಾಕ್ಟ್ಲಿ. ರಾಮಾಯಣ ಎಲ್ಲರೂ ಅನ್ಕೊಂಡಿರೋದು ಇಂಡಿಯಾಗಷ್ಟೇ ಸೀಮಿತ ಆಗಿದೆ ಅಂತ, ಬಟ್ ಅಮೆರಿಕಾದಲ್ಲೆಲ್ಲ ನಿಮ್ಗೆ ರಾಮಾಯಣ ಆಕ್ಚುಲ್ ಆಗಿ ನಡೆದಿದೆ. ಅದನ್ನಿನ್ನು ಅದೇ ಡಿಫ್ರೆಂಟ್ ಟಾಪಿಕ್ ಬಿಡಿ, ಈಗ ಅದಕ್ಕೆ ಹೋಗೋದು ಬೇಡ. ಇವಾಗ ರೌಡಿ ರಂಗನ್ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ನೀವು ರೌಡಿ ರಂಗನ್ ಜೊತೆಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದೀರಾ, ಸಿಕ್ಕಾಪಟ್ಟೆ ಹೊಗಳ್ತೀರಾ. ಆಮೇಲೆ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಅರ್ಜುನ ಗೊತ್ತು, ಅಭಿಮನ್ಯು ಗೊತ್ತು, ಇವರೆಲ್ಲ ಗೊತ್ತು, ಬಟ್ ರೌಡಿ ರಂಗ ಗೊತ್ತಿಲ್ಲ. ಬಟ್ ರೌಡಿ ರಂಗ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲೇ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ಆಗಿದ್ದವನು ಅಂದ್ರೆ ಆಕ್ಚುಲ್ ಆಗಿ ರೌಡಿ ರಂಗ ಅಂತ ನೀವು ಹೇಳ್ತಿರೋದು. ಹಾ, ಸೊ ರೌಡಿ ರಂಗನ ಇತಿಹಾಸಕ್ಕೆ ಹೋಗೋಣ ಫಸ್ಟ್. ರೌಡಿ ರಂಗ ಹೇಗೆ ಸ್ಪಾಟ್ ಅದ, ರೌಡಿ ರಂಗ ಅಂತ ಹೆಸರು ಯಾಕೆ ಬಂತು, ಫಸ್ಟ್ ಅದನ್ನ ಮಾತಾಡೋಣ. ಅದ್ರ ಬಗ್ಗೆ ಹೇಳಿ. ರೌಡಿ ರಂಗ ಅಂತಂದ್ರೆ ನೋಡಿ, ಆತನ ಜೆಂಟಲ್ ರಂಗ. ರೌಡಿ ಅನ್ನೋದಕ್ಕಿಂತ ಯಾಕೆ ಒಂದು ಆನೆಗೆ ನಾವು ರೌಡಿ ಪಟ್ಟ ಕಟ್ತೀವಿ? ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಈ ಆನೆ ಅನ್ನೋದು ಬಹಳ ಬುದ್ಧಿವಂತ ಪ್ರಾಣಿ. ಇವಾಗ ನಾವು ಮಕ್ಕಳಾಗಿದ್ದಾಗ ತುಂಬ ಚೇಷ್ಟೆ ಮಾಡ್ತಾ ಇರ್ತೀವಿ. ಚೇಷ್ಟೆ ಒಂದೊಂದ್ಸರಿ ಅತಿ ಮೀರಿದಾಗ ಏನಾಗುತ್ತೆ, ಅವಘಡಗಳಾಗುತ್ತೆ. ಸೇಮ್ ಅದೇ ರೀತಿ ಆನೆಗಳಲ್ಲಿ ಎಲ್ಲ ಥರನೂ ಇರುತ್ತೆ. ಗಾಂಭೀರ್ಯ ಇದೆ, ಬುದ್ಧತೆ ಇದೆ, ಎಲ್ಲ ಒಂದು ಮನುಷ್ಯನಲ್ಲಿ ಏನೇನು ನವರಸಗಳು ಹೇಗಿದೆಯೋ ಆನೆಯಲ್ಲಿ ಅದೆಲ್ಲನೂ ಇರುತ್ತೆ. ಹೌದು. ಅತಿರೇಕಕ್ಕೆ ಹೋದಾಗ ಅವುಗಳು ಆ ಒಂದು ಮಟ್ಟಕ್ಕೆ ಹೋದಾಗ ನಾವು ಅವರಿಗೆ ಹೆಸರುಗಳನ್ನು ಪಟ್ಟ ಕಟ್ಟಿ ಅದನ್ನು ನಾವು ಕೂರಿಸ್ತೀವಿ. ಯಾಕೆ ಪ್ರಾಣಿಗಳು ಅಷ್ಟು ಅತಿರೇಕಕ್ಕೆ ಹೋಗ್ತವೆ ಅಂದರೆ, ನಾನು ನಿಮ್ಗೆ ಹೇಳಿದಾಗ ಮಾನವ ಪ್ರಾಣಿಗಳ ಸಂಘರ್ಷ. ಮನುಷ್ಯ ಎಷ್ಟು ಕೆಡುಕನ್ನು ಪ್ರಕೃತಿಗೆ ಮಾಡಿರ್ಬೋದು. ಒಂದು ಆನೆ ಅಷ್ಟರ ಮಟ್ಟಿಗೆ ಮನುಷ್ಯನ ಮೇಲೆ ಒಂದು ದ್ವೇಷ ಬೆಳೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಮೂಲ ಎಕ್ಸಾಂಪಲ್. ನನಗೆ ತಿಳಿದುಪಟ್ಟಿರೋ ನನ್ನ ಎಕ್ಸ್ಪರ್ಟ್ಸ್ಗಳು, ನಮ್ಮ ಇವ್ರುಗಳನ್ನೆಲ್ಲ ನಾನು ಅವರಿಂದ ತಿಳ್ಕೊಂಡಿದ್ದ ಮಟ್ಟಕ್ಕೆ, ರೌಡಿ ರಂಗ ಅಂದರೆ ಅವನೊಂದು ಕಾಡಾನೆ. ಆತನ ಕೆಲಸ ಏನು? ಕಾಡಲ್ಲಿ ಮೇಯ್ಕೊಂಡಿರೋದು, ಆರಾಮಾಗಿರೋದು, ಇದು ಮಾಡ್ಕೊಂಡಿರೋದು. ಈತನ ಬಗ್ಗೆ 84ರ ನಂತರ ಈತನ ಬಗ್ಗೆ ಹೆಚ್ಚು ಪ್ರಚಾರ ಬರುತ್ತೆ. ಈ ಥರ ಒಂದು ಆನೆ ಇದೆ, ಇದೊಂದು ಆನೆ ತುಂಬ ಕಾಟ ಕೊಡ್ತಾ ಇದೆ, ಎಲ್ಲ ಕಡೆ ಓಡಾಡುತ್ತೆ, ಬೆಳೆ ನಾಶ ಮಾಡುತ್ತೆ. ಅದು ಎಲ್ಲಿಂದ ಆಗಮನ ಆಯಿತು? ಮಂಚನಬೆಲೆ ಡ್ಯಾಮಿಂದ. ಮಂಚನಬೆಲೆ ಅರಣ್ಯ ಪ್ರದೇಶ, ಆ ಸರೌಂಡಿಂಗಲ್ಲಿ ಹೆಚ್ಚು ಇರ್ತಾ ಇತ್ತು, ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟು ನೋಡಿದ್ರೆ ಬನ್ನೇರುಘಟ್ಟದಲ್ಲಿತ್ತು ಅಂತಾರೆ. ಬನ್ನೇರುಘಟ್ಟ ಕಾಡುಗಳಲ್ಲಿ ರೌಡಿ ರಂಗ ಇರೋವರೆಗೂ ಯಾವುದೇ ತರಹದ ಕಾಡಿನೊಳಗಡೆ ಇಲ್ಲೀಗಲ್ ಎಂಟ್ರಿ ಇಲ್ಲವೇ ಇರಲಿಲ್ಲ. ಯಾರೊಬ್ಬರು ಸೌದೆ ಕಡಿಯೋದಕ್ಕೂ ಸೌದೆ ತರೋದಕ್ಕೂ ಭಯ ಬೀಳ್ತಾಯಿದ್ರು. ರೌಡಿ ರಂಗ ಇದ್ದಾನೆ ಅಂದರೆ ಕಾಡಲ್ಲಿ. ಯಾರನ್ನ ಒಬ್ಬ ವಾಚರು, ಒಬ್ಬ ಫಾರೆಸ್ಟ್ ವಾಚರು, ಫಾರೆಸ್ಟ್ ಗಾರ್ಡು ರೌಡಿ ರಂಗ ಕಾಡಲ್ಲಿ ಇದ್ದಾನೆ ಅಂತಂದರೆ ಕಾಡೊಳಗೆ ಕಾಲಿಡೋದಕ್ಕೆ ಜನ ಭಯ ಬೀಳ್ತಾಯಿದ್ರು. ಇವತ್ತು ಇಷ್ಟೊಂದು ಮಟ್ಟಕ್ಕೆ ಸರಿ. ಇವತ್ತು ಆನೆ ಆ ಒಂದು ಆನೆನ ನಾವು ರೌಡಿ ಅಂತ ಪಟ್ಟ ಕಟ್ಟೋದು ಸರಿನಾ? ಹಂಗಾರೆ ಮನುಷ್ಯ ಮಾಡ್ತಾ ಇರೋ ತಪ್ಪುಗಳು ಸರಿನಾ? ಮನುಷ್ಯ ಕಾಡೊಳಗೆ ಹೋಗಿ ಏನೇನು ಅವಘಡಗಳೆಲ್ಲ ಮಾಡ್ಬರ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಅದೊಂದು ಆನೆ, ಆ ಆನೆ ಇದ್ರೆ ಯಾಕೆ ಮನುಷ್ಯ ಒಳಗಡೆ ಹೋಗಕ್ಕೆ ಎದುರ್ತಾ ಇದ್ದ? ಆತ ಯಾರಿಗೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಷ್ಟರ ಮಟ್ಟಕ್ಕೆ ಅವನು ವೈಲೆಂಟ್ ಆಗಿ ಅಷ್ಟರ ಮಟ್ಟಿಗೆ. ಸರ್, ಪಟಾಕಿ ಎಸೆದ್ರೆ ಪಟಾಕಿಗೆ ಹಿಂಗೆ ಹೊಡ್ಕೊಂಡು ಮುಂದೆ ಬಂದು ನಿಂತ್ಕೋತಿದ್ದಂತೆ, ಫೈರ್ ಮಾಡಿ ಬಂದು ಜಂಟಲಾಗಿ ಹಿಂಗೆ ನಿಂತ್ಕೋತಿದ್ದ. ಅದಕ್ಕೆ ಜಂಟಲ್ ರಂಗ ಅಂತಿದ್ದಿದ್ದು ಅವನ್ನ.
ಆನೆ ಅಷ್ಟು ಬುದ್ಧಿವಂತಿಕೆ ಆದ್ರೂ ತಾನು ಒಂದು ಜೆಂಟಲ್ ಆಗಿ ರಫ್ಫು, ನಾನು ಇರೋದೇ ಹಿಂಗಪ್ಪ, ತನ್ನ ಕ್ಯಾರೆಕ್ಟರ್ ಅದು. ಆತ ಬೆಳೆದು ಬಂದಿರೋ ಕ್ಯಾರೆಕ್ಟ್ರು ಆತರ ಯಾಕೆ ಬೆಳ್ದ, ಆತನಲ್ಲಿ ಆದಂಥ ಅವಸ್ಥಿತಿಗಳೇನು, ಅವತ್ತಿನ ದಿವಸ ಆ ಕಾಡಿನಲ್ಲಿ ಆಗ್ತಿದ್ದಂಥ ತಪ್ಪುಗಳೇನು, ಅದರಲ್ಲಿ ಈ ಪ್ರಾಣಿಗಳು ಯಾಕೆ ಅಷ್ಟೊಂದು ಇದು ಮಾಡ್ತಿತ್ತು. ಹಂಗ ರೌಡಿ ರಂಗನ್ ತಪ್ಪ, ತಾನು ಒಂದು ಜನಗಳ ಪುಂಡಾಟಕ್ಕೆ ಜನಗಳನ್ನ ಬಂದು ಇದು ಮಾಡ್ತಿದ್ದು ಆತನನ್ ತಪ್ಪ. ಹಂಗಾರೆ ಮನುಷ್ಯಂದು ಏನೂ ತಪ್ಪೇ ಇಲ್ವಾ ಹಂಗಾದ್ರೆ ನೀವು ಹೇಳೋ ಪ್ರಕಾರ? ಯಾತಕ್ಕೋಸ್ಕರ ಆ ಥರ ಒಂದು ಆನೆಗೆ ನಾವು ಹೆಸರಿಟ್ವಿ? ಇವಾಗ ವೀರಪ್ಪನ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ವೀರಪ್ಪನ್ ಅಷ್ಟು ಆನೆಗಳನ್ನ ಕೊಂದ ಆತ ಒಬ್ಬ ದಂತಚೋರ ಅಂತ ಅಷ್ಟೆಲ್ಲ ಹೆಸರು ಕೊಟ್ವಿ. ಯಾಕೆ ಅಂದ್ರೆ ಅವನ ಪರಿಸ್ಥಿತಿಗಳು ನಮಗೂ ಗೊತ್ತಾಯ್ತು, ಆತನ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಾಗ ನಮಗೆ ಗೊತ್ತಾಯ್ತು ಏನೇನೆಲ್ಲ ಆಯ್ತು ಅವನ ವಿಷಯದಲ್ಲಿ ಅಂತ. ಅದೇ ರೀತಿ ರಂಗನ ಪರಿಸ್ಥಿತಿನೂ ಏನೇನಾಗಿತ್ತು ಅವನ ವಿಷಯದಲ್ಲಿ. ಇವಾಗ ಒಂದು ಆನೆ, ಒಂದು ತಾಯಿಯಾದಂಥ ಒಂದು ಆನೆ, ಒಂದು ಒಳ್ಳೆ ಡಾಮಿನೆಂಟ್ ಆನೆ, ಒಂದು ತಾಯಿ ಒಂದು ಒಳ್ಳೆ ಆನೆಗೆ ಬ್ರೀಡ್ ಜನ್ಮ ಕೊಟ್ಟಾಗ ಆ ಆನೆ ತಾಯಿ ಇದೇನಿರುತ್ತೆ ಕರ್ತವ್ಯ, ತನ್ನ ಮಗುವಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ತನ್ನೊಂದು ಸಿವಿಕ್ ಸೆನ್ಸ್ವರೆಗೂ ಏನೇನ ಕಲಿಸ್ಬೇಕು ಅದನ್ನು ಕಲಿಸೋದು ಥರ ಜವಾಬ್ದಾರಿ. ಅದಾದಮೇಲೆ ಅದನ್ನು ಫ್ರೀ ಬಿಟ್ಬಿಡುತ್ತೆ. ಹೋಗಪ್ಪ, ಇವಾಗ ನೀನೆಲ್ಲ ಕಲಿಸಿದ್ದೀನಿ, ನೀನು ಇವಾಗ ಫ್ರೀ ಬರ್ಡ್, ನೀನು ಆರಾಮಾಗಿ ಹೋಗಿ ನೀನು ಕಾಡಲ್ಲಿ ನಿಂತ್ಕೊಂಡು ನೀನು ತಿನ್ಕೊಂಡಿರ್ಬೋದು. ಇದನಿಗೂ ಒಬ್ಬ ಕ್ಯಾಪ್ಟನ್ ಇದ್ದ ರೌಡಿ ರಂಗನಿಗೆ. ಆತ ಏನು ಒಂದು ಕಾಡಿನಲ್ಲಿ ಯಾವ ರೀತಿ ವಾಸ ಮಾಡ್ತಿದ್ದ, ಏನಿದು ಮಾಡ್ತಿದ್ದ. ನಾವು ಹಂತವಾಗಿ ಒಂದು ಶಿಕ್ಷಣವನ್ನು ಪೂರ್ತಿ ಮಾಡ್ತಾ ಹೋಗ್ತಾ ಇರ್ತೀವಿ. ಇವಾಗ ಒಂದು ಫಸ್ಟು ನರ್ಸರಿಲಿ ಇರ್ತೀವಿ, ಆಮೇಲೆ ಪ್ರೈಮರಿಗೆ ಬರ್ತೀವಿ, ಆಮೇಲೆ ಹೈಯರ್ ಎಜುಕೇಷನ್ಗೆ ಹೋಗ್ತೀವಿ. ರೌಡಿ ರಂಗನ ಒಂದು ಕಲಿತ ವಿದ್ಯೆಗಳು ಅದೇ ಹಂತವಾಗಿ ಹೋಗಿದ್ದು. ಆತ ಸುತ್ತಮುತ್ತ ಕಾಡಿನಲ್ಲೇ ಆರಾಮಾಗಿ ಓಡಾಡ್ಕೊಂಡೇ ಬೆಳೀತಾ ಇದ್ದ. ಆತನಿಗೆ ಏನು ಬೇಕೋ ಆತ ತಿಂತಾ ಇದ್ದ. ಆತನಿಗೆ ಯಾಕೆ ಅಷ್ಟೊಂದು ಮನುಷ್ಯನ ಮೇಲೆ ಅಷ್ಟು ಕೋಪಗಳು ಬಂತು ಅಂದರೆ ಮನುಷ್ಯರಿಂದನೇ ಆತನಿಗೆ ಕೋಪ ಬಂದಿದ್ದು. ವಿನಾಕಾರಣ ಒಂದು ಆನೆಗೆ ಹೋಗ್ಬಿಟ್ಟು ನೀನು ಕಲ್ಲು ಹೊಡೆದ್ಬಿಟ್ರೆ ಆನೆ ಸುಮ್ಮನೆ ಬಿಡ್ಬೇಕಾ? ನಿನಗೆ ಕಲ್ಲು ಹೊಡೆದ್ಬಿಟ್ರೆ ನೀನು ಸುಮ್ಮನೆ ಬಿಡ್ತೀಯಾ? ನೀನು ಅಟ್ಯಾಕ್ ಮಾಡಲ್ವಾ? ನೀನು ಹೋಗಿ ಅವ್ನು ಮತ್ತೆ ಅವ್ನು ಬುದ್ಧಿ ಕಲ್ಸಕ್ಕೆ ಹೋಗಲ್ವಾ? ಅದೇ ಥರನೇ ಆನೆ. ಬಟ್ ಈ ಆನೆನೇ ಯಾಕೆ ತುಂಬ ವಿಶೇಷ ಅಂದರೆ ಈತನ ಒಂದು ಬೆಟಾಲಿಯನ್ ಆ ಥರ ಬೆಳೆಸ್ಕೊಂಡ ಆ ರೀತಿ ಒಂದು ಮಂಡತನ. ನೀನು ಯಾವುದೋ ಒಂದು ಸಮಾಜ ನಿನ್ನನ್ನು ಕಡೆಗಣಿಸಿಟ್ಟು ಮೂಲೆಗಿಟ್ಟಾಗ ಐದರ್ ನೀನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ನೀನು ಸಮಾಜದಲ್ಲಿ ತಲೆ ಎತ್ಕೊಂಡು ಬಾಳ್ಬೇಕಂದ್ರೆ ಅವ್ರನ್ನ ಮೀರಿ ಬಾಳ್ಬೇಕಂದ್ರೆ ನೀನು ಎಲ್ಲದನ್ನು ತಡ್ಕೊಂಡು ನಿಂತ್ಕೋಬೇಕು, ಕಲ್ಲಾಗಿ ನಿಂತ್ಕೋಬೇಕು. ಅದೇ ಥರನೇ ರಂಗನ್ ಸ್ಟೋರಿನು. ರಂಗ ಯಾವತ್ತೂ ಸಾಧಾರಣವಾಗಿ ರಂಗ ಆಗಲಿಲ್ಲ. ಆತನಿಗೆ ರಂಗ ಅಂತಲೇ ಯಾಕೆ ಹೆಸರಿಟ್ರು? ಆತ ಹಂಗಿದ್ದ, ದೈತ್ಯಾಕಾರದಲ್ಲಿದ್ದ, ಹೈಟು, ಆ ಪರ್ಸ್ನಾಲಿಟಿ, ಅವೆಲ್ಲ ನಮ್ಮ ಆ ಜೀನ್ ಇದೆಲ್ಲ, ಆ ಜೀನ್ ಹೆಂಗೆ ಬಂದಿರುತ್ತೆ? ನಮ್ಮ ಬ್ಲಡ್ಡಿಂದ ಬಂದಿರುತ್ತೆ. ಇವಾಗ ಒಂದು ರಾಜ ಮನೆತನದ ಬ್ಲಡ್ಡು ಅಂತ ನಾವು ಯಾಕೆ ಹೇಳ್ತೀವಿ? ಆ ಜೀನಿಂದ ಹೇಳ್ತೀವಿ. ಇವಾಗ ಮೈಸೂರು ರಾಜರ ವಂಶಸ್ಥರ ಅವರ ಒಂದು ಜೀನ್ನಲ್ಲೇ ಅವ್ರು ರಾಜರಾಗಬೇಕು. ಯಾತಕ್ಕೋಸ್ಕರ ಪೂರ್ವಿಕರು ತಮ್ಮ ರಾಜ ಪರಿವಾರಗಳನ್ನು ರಾಜ ಮನೆತನಗಳನ್ನೇ ಅವ್ರು ಮಾಡ್ಕೋತಿದ್ರು ಅಂದರೆ ಆ ನಮ್ಮ ಜೀನ್ ಇದು ನಮ್ಮ ರಕ್ತ, ಇದು ನಮ್ಮ ಬ್ಲಡ್ಡು. ಇದೇ ಒಂದು ಬ್ಲಡ್ಡು, ಇದೇ ಒಂದು ಜೀನ್ ಹಂಗಿತ್ತು. ಹಿಂದೆ ಎಷ್ಟೋ ಆನೆಗಳ ಜೀನಲ್ಲಿ ಈ ಜೀನ್ ಇರ್ತಾ ಇತ್ತು. ಯಾತಕ್ಕೋಸ್ಕರ ನಮ್ಮ ಬನ್ನೇರುಘಟ್ಟ ಒಂದಿಷ್ಟು ಫೇಮಸ್ ಆಗ್ತಿತ್ತು? ಬನ್ನೇರುಘಟ್ಟದ ಒಂದು 30 ವರ್ಷದ ಹಿಂದಿನ ಇತಿಹಾಸ ತೆಗೆದ್ರೆ 30,000 ಆನೆಗಳು, ಆನೆಕಲ್ಲು, ಹೊಗೆನಿಕಲ್ ಫಾಲ್ಸ್, ಈ ಕಡೆ ಅಷ್ಟು ಆನೆಗಳು ಯಾಕೆ ಅಲ್ಲಿರ್ತಾ ಇತ್ತು? ಅದ್ರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಪೌಷ್ಟಿಕಾಂಶದ ಆಹಾರ, ಒಂದು ಜಿಜಾಂಟಿಕ್ ಪರ್ಸ್ನಾಲಿಟಿ ಇದ್ದಂಥ ಎಲಿಫೆಂಟ್ಸ್ಗಳು. ನಾನು ಅದಕ್ಕೆ ನಿಮಗೆ ಪ್ರಮುಖವಾಗಿ ಫಸ್ಟು ನಾವು ಆನೆ ಇತಿಹಾಸ ತೆಗೆದಾಗ ರಾಮಾಯಣ ಮಹಾಭಾರತ ಇತಿಹಾಸಗಳನ್ನ ನಾವು ರಿಸ್ಕವರಿ ಮಾಡ್ಕೊಂಡು ಹೋದಾಗ ನಮ್ಮ ದಕ್ಷಿಣ ಭಾರತದಿಂದನೇ ಎಲ್ಲ ಆನೆಗಳು ಹೋಗಿದ್ದು. ಇವತ್ತು ಇಲ್ಲಿಂದ ನಾವು ಜಪಾನ್ಗೆ 5 ಆನೆ ಕಳಿಸ್ಕೊಟ್ವಿ ಬನ್ನೇರುಘಟ್ಟದಿಂದ. ಇನ್ಯಾರೋ ಒಬ್ಬನು ಥೈಲ್ಯಾಂಡಲ್ಲಿ ಆನೆ ಕೇಳಿದಾಗ ನಾವು ಇಲ್ಲಿಂದ ಆನೆ ಕಳಿಸ್ಕೊಡ್ತೀವಿ. ಮೊನ್ನೆ ಆಂಧ್ರ ಪ್ರದೇಶಕ್ಕೆ, ಹೈದ್ರಾಬಾದ್ ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ಆನೆಗಳು ಬೇಕು ಅಂದಾಗ ನಮ್ಮ ರಾಜ್ಯದಿಂದ ಆನೆಗಳನ್ನು ಕಳಿಸ್ಕೊಟ್ಟಿದ್ದೀವಿ. ಇಲ್ಲಿಂದ ಅವಾಗ ಆನೆಗಳು, ಇವಾಗಾದ್ರೂ ನಾವೊಂದು ಸರ್ಕಾರದ ಮಟ್ಟದಲ್ಲಿ ಅವನ್ನ ಕಾರ್ಯಾಚರಣೆ ಮಾಡಿ ಆನೆಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅವಾಗ ಆನೆಗಳು ಅಷ್ಟಷ್ಟು ದೂರ ಹೋಗ್ತಿತ್ತು. ಹೇಗೆ ಗೊತ್ತಾಗ್ತಾ ಇತ್ತು? ಇಲ್ಲಿನ DNA ಅಲ್ಲಿನ DNA ಹೆಂಗೆ ಮ್ಯಾಚ್ ಆಗ್ತಿತ್ತು? ಅದಕ್ಕೆ DNA ಒಂದು ತಂತ್ರಜ್ಞಾನ ಬಂದಾಗ ನಮಗೆ ಗೊತ್ತಾಗ್ತಿತ್ತು ಇಂಥ ಆನೆ ಇಂಥದ್ದು ಅಂದ್ಬಿಟ್ಟು. ಇವಾಗ ನೀವು ಮಲೇಷ್ಯಾ, ಸಿಂಗಾಪುರ್, ಜಪಾನ್, ಇವತ್ತು ಚೈನಾ ಈ ಥರ ಜಾಗಗಳಲ್ಲಿ ಹೋಗಿ ಅಲ್ಲಿರೋ ಆನೆಗಳ ಜೀನ್ನ ತೊಗೊಂಡ್ಬಂದು ನೋಡಿ, ನಿಮ್ಗೆ ಎಷ್ಟೋ DNAಗಳು
ತುಂಬ ಹತ್ತಿರಕ್ಕೆ ಮ್ಯಾಚ್ ಆಗ್ತವೆ. ಪ್ರತಿಯೊಂದು ಆನೆಗಳು ಒಂದೊಂದು ಜೀನ್ ಡಿಫ್ರೆಂಟ್ ಇರುತ್ತೆ. ಇವಾಗ 2 DNA ಡಿಫ್ರೆಂಟ್ ಆಗಿ ಮ್ಯಾಚ್ ಆಗುತ್ತೆ, ಅಲ್ಲೊಂದು DNA ಸೃಷ್ಟಿಯಾಗುತ್ತೆ. ಇವಾಗ ನಿಮ್ಗೆ ಥೈಲ್ಯಾಂಡು ಮಲೇಷ್ಯಾ ಈ ಕಡೆ ಎಲ್ಲ ಹೋದಾಗ ಆನೆಗಳಿಗೆ ನಿಮ್ಗೆ ದಂತನೇ ಸಿಗೋದಿಲ್ಲ, ಭಾಳ ಚಿಕ್ಕ ದಂತ ಆಗುತ್ತೆ. ಇವತ್ತು ನಮ್ಮ ಕಬಿನಿ ಕಡೆ ಹೋದಾಗ ನಿಮಗೆ ದಂತ ಉದ್ದ ಇರುತ್ತೆ ಆನೆಗಳಿಗೆ. ಭುವನೇಶ್ವರ್ ಒಂದು ಕಳ್ಕೊಂಡಂತ ಭಾಳ ದೊಡ್ಡ ಏಷ್ಯಾಗೆ ಭಾಳ ದೊಡ್ಡ ಟಸ್ಕರ್ ಇಟ್ಕೊಂಡಂತಹ ಒಂದು ಭುವನೇಶ್ವರ್ ಸತ್ತೋಯ್ತು. ಅದರ ಸಂತತಿಯ ಇನ್ನೂ ಎಷ್ಟು ಆನೆಗಳು ಇವತ್ತು ಅಲ್ಲಿ ಇದೆ. ಅದರ ಸಂತತಿ ಅಂದ್ರೆ ಅದರ ಜೀನ್ ಆನೆಗಳೇ. ಇವಾಗ ನಾವು ರಂಗನ ಬಗ್ಗೆ ನಾವು ಹೇಳಕ್ ಹೋದ್ರೆ ಅರ್ಜುನನ ನಾವು ಹೊಗಳಿ ಕೊಂಡಾಡ್ತೀವಿ, ಅಭಿಮನ್ಯುವಿನ ಕೊಂಡಾಡ್ತೀವಿ. ರಂಗನ ಬಗ್ಗೆ ಏನ್ ಗೊತ್ತಿದೆ ಇತಿಹಾಸ ನಮಗೆ ಜನಕ್ಕೆ? ಇವತ್ತು ರಂಗನ ಬಗ್ಗೆ ಯಾಕೆ ನಾವು ತಿಳ್ಕೋಬೇಕು? ಹಂಗಿದ್ದ ಅವನು. ಅದು ಹೆಂಗಿದ್ದ ಅಂತ ಕೇಳ್ತಿದ್ದೀನಿ. ಇವಾಗ ಅವನು ಹುಟ್ಟತಾ ಮಂಡತನ ಹೆಂಗ್ ಕಲ್ತ, ಆತನನ್ನ ಒಂದು ಗುರು ಆಗಿದ್ದವನು ಹೇಗೆ ಈ ಸಮಾಜಕ್ಕೆ ನಾವು ಎದರಬಾರ್ದು ಅಂತಿದ್ದು, ಅದೇ ತರ ಅವನು ಸಮಾಜಕ್ಕೆ ಯಾರಿಗೂ ಎದರ್ಲಿಲ್ಲ, ಯಾವ ಫಾರೆಸ್ಟರ್ಸ್ಗೂ ಯಾರಿಗೂ ಎದರ್ತಿರ್ಲಿಲ್ಲ. ಮತ್ತೆ ಎಸ್ಕೇಪ್ ಆಗೋದ್ರಲ್ಲಿ ನಂಬರ್ 1. ಮತ್ತೆ ಯಾರನ್ನ ಒಂದು ಕಾರ್ಯಾಚರಣೆ ಮಾಡ್ತಾರೆ, ಹಿಡಿಯಕ್ಕೆ ಬರ್ತಾರೆ ಅಂದಾಗ ಆತ ನಾಪತ್ತೆ ಆಗ್ಬಿಡ್ತಿದ್ದ. ಹೇಗೆ ನಾಪತ್ತೆ ಆಗ್ತಿದ್ದ, ಆತ ಹೇಗೆ ಗುರ್ತಿಟ್ಕೊಳ್ತಿದ್ದ, ಹೇಗೆ ಒಂದು ಆನೆಗೆ ಎಲ್ಲ ರೀತಿಯ ಒಂದು ಸೂಕ್ಷ್ಮತೆಗಳು ಗೊತ್ತಿರುತ್ತೆ. ಒಂದು ಕಾಡೊಳಗೆ ನಾವು ಹೋದಾಗ ಆನೆ ಅಟ್ಲೀಸ್ಟ್ ನಮಗೆ 1 ಕಿಲೋಮೀಟರ್ ಆಚೆನೆ ಯಾರೋ ಇಂಡಿವಿಜುವಲ್ ಪರ್ಸನ್ನು ನಮ್ಮ ಕಾಡೊಳಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೆಂಗೆ ಗೊತ್ತಾಗುತ್ತೆ? ಈ ಪಕ್ಷಿಗಳ ಕಲರವ. ನೀವು ಸಾಧಾರಣವಾಗಿ ಯಾವುದೋ ಒಂದು ಕಾಡಲ್ಲಿ ರಿಸರ್ವ್ ಫಾರೆಸ್ಟ್ ಹೋಗಿದ ತಕ್ಷಣ ಪಕ್ಷಿಗಳೆಲ್ಲ ಆರೋಗ್ಬಿಡ್ತಾವೆ ನಿಮಗೆ, ಯಾರೋ ಎಲ್ಲಿಗಲ್ ಪರ್ಸನ್ ಎಂಟ್ರಿ ಆಗ್ತಾ ಇದ್ದಾರೆ ಅಂತ. ಅದೇ ಟ್ರೈಬ್ಸ್ ಇದ್ದಾಗ ಅದು ಹೋಗಲ್ಲ, ಯಾಕಂದರೆ ಅವಕ್ಕೆ ಅಭ್ಯಾಸ ಆಗ್ಬಿಡುತ್ತೆ. ಅದೇ ರೀತಿಯೇ ರಂಗನಿಗೆ ಇಡೀ ಕಾಡಿನ ಅನುಭವ ಇತ್ತು. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಇದು ಮಾಡಬೇಕು, ಹೇಗಿರಬೇಕು, ಹೇಗೆ ತಿನ್ನಬೇಕು. ಮತ್ತು ಸೀಸನಲ್ಲಿ ಅವನು ಒಂದೊಂದು ಇದಕ್ಕೆ ಆರಾಮಾಗಿ ಹೋಗಿ ಬರ್ತಾ ಇದ್ದ. ಈಗ ಎಕ್ಸಾಂಪಲ್ಲು ಸಮ್ಮರ್ ಸೀಸನಲ್ಲಿ ನಿಮಗೆ ಊಟ ಎಲ್ಲಿ ಸಿಗ್ತಾ ಇರಲಿಲ್ಲ, ಹೋಗಿ ಕಾಡಾನೆಗಳ ಜೊತೆ, ಬನ್ನೇರುಘಟ್ಟದ ಕಾಡಾನೆಗಳ ಜೊತೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದ. ಅಲ್ಲಿ ಒಳ್ಳೆ ರಾಗಿ ಮುದ್ದೆ ಇವೆಲ್ಲ ಒಳ್ಳೆ ಪೌಷ್ಟಿಕಾಂಶದ ಆಹಾರ ಕೊಡೋರು, ಅವ್ರೇನು ಮಾಡಂಗಿರ್ತಾ ಇರಲಿಲ್ಲ. ಆರಾಮಾಗಿ ತಿನ್ಕೊಂಡು ಇಟ್ಕೊಂಡು ಆರಾಮಾಗಿರ್ತಾ ಇದ್ದ. ಅದಾದಮೇಲೆ ನೆಕ್ಸ್ಟ್ ಬಂದರೆ ತನಗೆ ಬಿದಿರು, ಮೋಸ್ಟ್ಲಿ ಫೈಬರ್ಗೆ ಮೇನ್, ಅದಕ್ಕೆ ಫೈಬರ್ ಅಂಶ ಬೇಕಾಗಿರೋದು ಬಿದಿರಿಂದ. ಒಳ್ಳೆ ಬಿದಿರು ಕಾಡಿತ್ತು. ನಮ್ಮ ರಾಗಳ್ಳಿ ಬೆಟ್ಟ ಆ ಕಡೆ ಈ ಕಡೆ ಸುತ್ತಮುತ್ತ ನಮಗೆ ಬನ್ನೇರುಘಟ್ಟ ಅರಣ್ಯ ಪ್ರದೇಶಗಳಲ್ಲಿ ಸುಮಾರು ನಿಮಗೆ ಇದು ಸಿಗುತ್ತೆ, ನಮ್ಮ ಬ್ಯಾಂಬೂ ಇದು ಸಿಗುತ್ತೆ. ಇವನ್ ನಮ್ಮ ಹತ್ರ ಸ್ಮಾಲ್ ಬ್ಯಾಂಬೂ, ಬಿಗ್ ಬ್ಯಾಂಬೂ ಎರಡೂ ಇದೆ. ಆಮೇಲೆ ಅತಿ ಹೆಚ್ಚು ಆಲದ ಮರಗಳಿದ್ದಾವೆ. ಸೊ ಎಲ್ಲ ಒಳ್ಳೆ ಪೌಷ್ಟಿಕಾಂಶದ ಆಹಾರಗಳು ಸಿಗ್ತಾ ಇತ್ತು. ಆತನಿಗೆ ಗೊತ್ತಿತ್ತು ಎಲ್ಲೋಗಿ ಏನು ತಿನ್ನಬೇಕು, ಇದು ಮಾಡಬೇಕು. ಯಾವ್ದಾದ್ರು ಇನ್ಸಿಡೆಂಟ್ ಹೇಳಿ ಸರ್, ಈಗ ಅವನು ತಪ್ಪಿಸ್ಕೊಂಡಿರೋದು ಅವನನ್ನ, ಯಾಕಂದ್ರೆ 1985ರಿಂದ ಅವನನ್ನ ಹಿಡಿಬೇಕು ಅಂತ. ಅಲ್ಲಲ್ಲ, 1985ರಲ್ಲಿ ಆತನ ಫಸ್ಟ್ ಒಂದು ಸ್ಪಾಟ್ ಆಗುತ್ತೆ. ಮಂಚಿನ ಬೆಲೆ ಈ ಕಡೆ ಸರೌಂಡಿಂಗ್ ಅಲ್ಲಿ ಇಂಥ ಒಂದು ದೈತ್ಯ ಆನೆ ಇದೆ ಅಂತ ಒಂದು ಪರಿಗಣನೆಗೆ ತಗೊಳ್ತಾರೆ. ಸೊ ಅವನು ಸಿಕ್ಕಾಕೊಂಡಿದ್ದವಾಗ 2016ರಲ್ಲಿ. 2016 ಅಂದ್ರೆ ಆಲ್ಮೋಸ್ಟ್ ಒಂದು 30 ವರ್ಷ, ಅಲ್ಲ 20ರಿಂದ 30 ವರ್ಷ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದ್ದವಾಗ. ಸರ್ಕಾರದ ಮಟ್ಟಕ್ಕೆ ಆತನಿಗೆ ಹಿಡಿಬೇಕು ಅಂತ ಒಂದು ಇದು ಕೊಡ್ತಾರೆ, ಅಂದ್ರೆ ಒಂದು ಪರ್ಮಿಷನ್ ಕೊಡ್ತಾರೆ. ಯಾವಾಗ? 98ರಲ್ಲಿ. 98. ಅವನು ಸಿಕ್ಕಾಕೊಂಡಿದ್ದು 2016, ಅಂದ್ರೆ 18 ವರ್ಷ. 18 ವರ್ಷ ಒಂದು 18 ವರ್ಷ ಕಾಡ್ಸಿದಾನ ಅವನು ಸರ್. ಈತ ಅದು ನನಗೊಂದಿಷ್ಟು ಕೆಲವೊಂದು ಇನ್ಸಿಡೆಂಟ್ಸ್ ಹೇಳಿ ಸರ್. ಹೇಳ್ತೀನಿ. ಸ್ಟಾರ್ಟಿಂಗು ಈ ರಂಗನ ಒಂದು ಓಡಾಟ ಹೆಂಗಿತ್ತ ಅಂದ್ರೆ, ಈಸ್ ಅ ಸೂಪರ್ ಹೀರೋ. ಒಂಥರ ಹೆಂಗಂದ್ರೆ, ನಾನು ಯಾರು ಕೇಳೋದಿಲ್ಲ, ನಾನೊಬ್ಬ ರೌಡಿ. ಹೌದು, ರೌಡಿನೇ ನಾನು ರೌಡಿನೇ. ಏನೀಗ ಈಗ ಉಪೇಂದ್ರ ಫಿಲಮಲ್ಲಿ ಉಪೇಂದ್ರ ಹೇಳೋದೇ, ನಾನು ಕಚ್ಚಡ ನನ್ನ ಮಗ ಹಂಗೆ ಹಿಂಗೆ. ಹೌದು, ನಾನು ಹಂಗೆ, ನಾನು ಇರೋದೇ ಹಿಂಗೆ. ನಾನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ನಾನು ಎಲ್ಲಿ ಬೇಕೋ ಹೋಗಿ ತಿಂತೀನಿ, ಎಲ್ಲಿ ಬೇಕೋ ಮಲ್ಕೋತೀನಿ, ಎಲ್ಲಿ ಬೇಕೋ ಇರ್ತೀನಿ. ಯಾರು ನನ್ನ ಕೇಳ್ತಾರೆ? ನಿನ್ನ ಬೆಳೆ ನಾಶ ಆಯ್ತು, ಇದಾಯ್ತು, ನಾನು ಕೇರಿಲ್ಲ. ನನ್ಗೆ ಬೇಕು, ತಿನ್ನಬೇಕು ಅಷ್ಟೇ. ನಾನು ತಿಂತೀನಿ, ನನ್ನ ಪಾಡ ನಾನು ತಿನ್ಕೊಂಡು ನಾನು ಹೊಂಟೋಗ್ತೀನಿ. ನಾನು ಸುದ್ದಿಗೆ ನೀನು ಬರಬೇಡ. ಹಂಗಿದ್ದ ರಂಗ. ಆತನ ಜೊತೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಹೆಂಗೆ ಇರ್ತೀವಿ, ಇವಾಗ ನಾವು ಯಾರೋ ಒಬ್ಬನ ಸ್ಮಾರ್ಟ್ ಆಗಿರೋ ವ್ಯಕ್ತಿ ನಾವು ಕೇಳಿದಾಗ, ಏನೋ ಹಿಂಗಿದ್ಯಾ, ನೀನು ಹಿಂಗೆ ಸಖತ್ತಾಗಿದ್ಯಾ, ಅವಾಗ ಅವನೇನು ಹೇಳ್ತಾನೆ, ನೀನು ಬಾ ನನ್ನ ಜೊತೆ. ಆವಾಗ ಈತನ ಒಂದು ಬೆಟಾಲಿಯನ್ ಸ್ಟಾರ್ಟ್ ಆಗುತ್ತೆ. 11 ಜನ ಬೆಟಾಲಿಯನ್.
ಎಲ್ಲ ಗಂಡಾನೆಗಳನ್ನ ಜೊತೆಗೆ ಹಾಕೊಂಡು ಬೆಟಾಲಿಯನ್ ಮಾಡ್ಕೊಂಡ. ಹ್ಮ್ ಇಲ್ಲಿಂದ ತುಮಕೂರ್ಗೆ ಹೋಗ್ತಿದ್ದ. ಹ್ಮ್ ಅಲ್ಲಿ ಒಂದು ದೊಡ್ಡ ಕೆರೆ ಇದೆ, ಮಲಸಂದ್ರ ಕೆರೆ ಅಂತ. ಸೊ ಈ ಥರ ಏನು ಮಾಡ್ತಿದ್ದ ಅಂದರೆ, ಈ ಬೆಳೆ ಬೆಳೆಯೋ ಟೈಮ್ ಮಳೆಗಾಲ ಆಗಿ ನಾವು ಇನ್ನೇನು ಆಗಸ್ಟಲ್ಲಿ ಈ ಮುಂಗಾರು ಮಳೆ ಎಲ್ಲ ಆದಮೇಲೆ ಆವಾಗ ತಾನೇ ನಾವೆಲ್ಲ ಬೆಳೆ ಎಲ್ಲ ಬೆಳಿತೀವಲ್ಲ, ಆಗ ಇನ್ನೇನು ಕಟಾವ್ಗೆ ಈ ಅಕ್ಟೋಬರ್ ನವಂಬರಲ್ಲಿ ಕಟಾವು ಬರುತ್ತೆ. ಆ ಟೈಮಲ್ಲಿ ಈತನಿಗೆ ಗೊತ್ತಿರ್ತಾ ಇತ್ತು. ಯಾಕಂದರೆ ನಮಗೆ ತುಮಕೂರಿನಲ್ಲಿ ಅಷ್ಟು ಕಾಡುಗಳು ಕಂಡು ಬರಲ್ಲ, ಹೆಚ್ಚಾಗಿ ಕೆರೆಗಳು. ಹೌದು. ಸೊ ಈತನ ಒಂದು ದೈತ್ಯತೆಯನ್ನ ನೋಡ್ತಿದ್ದಂಥ ಹೆಣ್ಣಾನೆಗಳು ಈತನ ಮೇಲೆ ಯಾಕೆ ಎಷ್ಟೊಂದು ಅವಲಂಬಿತವಾಗ್ತಿದ್ವು. ಬೇರೆ ಗಂಡಾನೆಗಳಿಗೂ ಒಂದು ಕಿಚ್ಚು ಕ್ರಶು. ಏನು ಹೆಣ್ಣಾನೆಗಳಿಗೆ ಇವಾಗ ಯಾರನ್ನೊಬ್ಬ ಸ್ಮಾರ್ಟ್ ಹೀರೋ ಬಂದಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಅವನೇ ನೋಡ್ತಾರೋ ಇಲ್ಲ ಅವನ ಮೇಲೆ ಕ್ರಶ್ ಆಗುತ್ತೆ. ಇದೆ ಒಂದು ನಮ್ಮ ಪ್ರಕೃತಿ ಇರೋದೇ ಹಂಗೆ. ಈಗ ಎಕ್ಸಾಂಪಲ್ ನಾವೇ ಒಂದು ಯಾರನ್ನ ಒಳ್ಳೆ ಹುಡುಗಿ ಬಂದ್ರು, ಎಲ್ಲ ಒಂದು ಒಳ್ಳೆ ಸ್ಟೈಲ್ ಆಗಿ ಡ್ರೆಸ್ ಹಾಕೊಂಡು ಬಂದ್ರು, ನಮ್ಮ ಕಣ್ಗಳಲ್ಲಿ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ಆ ಥರ ಈತ ಒಬ್ಬ ಸ್ಮಾರ್ಟ್ ಹೀರೋ ಆ ಟೈಮಲ್ಲಿ. ಆತನನ್ನ ನೋಡಿ ಬೇರೆ ಗಂಡಾನೆಗಳಿಗೂ ಜೆಲಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಕೆಲವೊಂದ್ಸರಿ ಹೋಗಿ ಅವನ ಹತ್ರ ಕಿತ್ತಾಡಿದ್ದು ಉಂಟು. ಆ ಬೆಟಾಲಿಯನ್ ಇದಾವೆ. ಅವಾಗೇನಾಯ್ತು, ಈ ರಂಗ ಇವಾಗ ನನ್ನ ಯಾರು ಕೇಳೋರು ಅಂದ್ಬಿಟ್ಟು ಅವನು ಎಲ್ಲಾನು ರೌಡಿಗಳ ಥರ ಓಡಿಸ್ತಾ ಅವನ ನನ್ನ ಸುದ್ದಿಗೆ ಬರ್ಬಾರ್ದು, ನನ್ನಿಷ್ಟಕ್ಕೆ ನಾನಿದ್ದೀನಿ, ನೀವು ನಮಗೆ ಕೇಳಕ್ಕೆ. ನಾನು ಯಾವ ಹುಡುಗಿನ ಬೇಕಾದ್ರೆ ಜೊತೆ ಹೋಗ್ತೀನಿ, ಯಾವ ಹುಡುಗಿ ಬೇಕಾದ್ರೆ ಇದು ಮಾಡ್ತೀನಿ, ನಾನೇನು ಕರೆದಿದ್ದ ಅವ್ರು ಬರ್ತಾ ಇದ್ದಾರೆ. ಆ ಡಾಮಿನೆನ್ಸು ಆನೆಗಳಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಇದೆ. ಯಾಕಂದ್ರೆ ಹೆಣ್ಣಾನೆಗೂ ಅಂತ ಆನೆಗಳೇ ಇಷ್ಟ. ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಹೆಣ್ಣಾನೆ ಏನು ಹತ್ರಕ್ಕೆ ಬಿಟ್ಕೊಂಡ್ಬಿಡಲ್ಲ. ಫಸ್ಟು ಒಂದು ಹೆಣ್ಣಾನೆ ನಮ್ಮ ಸೈನ್ಸ್ ಪ್ರಕಾರ ಅದರಲ್ಲಿ ಒಂದು ಹೀಟಿಗೆ ಬಂದಿದೆ ಅಂತ ಗೊತ್ತಾದಾಗ ಒಂದು ಫ್ರೇಗ್ರೆನ್ಸ್ ರಿಲೀಸ್ ಆಗುತ್ತೆ. ಹೌದು. ಆ ಫ್ರೇಗ್ರೆನ್ಸ್ ಏನು ಮಾಡ್ತವೆ ಅಂದರೆ, ಇವು ಕಾಡಿನ ಸುತ್ತಮುತ್ತ ಹಾಕಿದಾಗ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗಂಡು ಕಾಡಾನೆಗಳಿಗೂ ಗೊತ್ತಾಗುತ್ತೆ. ಒಂಥರ ಸ್ವಯಂವರಕ್ಕೆ ಬಾ, ನಾನು ಸ್ವಯಂವರಕ್ಕೆ ರೆಡಿ ಇದ್ದೀನಿ, ನೀನು ಬಾ ಅಂತ ಕರೆದಂಗೆ ಅದು. ಅವಾಗ ಬಂದಾಗ ಏನಾಗುತ್ತೆ, ಇವಾಗ 4 ಆನೆಗಳು ಒಂದೇ ಸರಿ ಫೇಸ್ ಆದಾಗ ಒಬ್ರು ಗೆಲ್ಬೇಕು. ಸ್ವಯಂವರದಲ್ಲಿ ಯಾರು ಗೆಲ್ತಾರೋ ಅವರೇ ನನ್ ಗಂಡ. ಹಂಗೆ ಸೊ ಈ ತರ ಒಂದು ಇದರಲ್ಲಿ ರಂಗ ತುಂಬಾ ಸ್ಟ್ರಾಂಗ್ ಇರ್ತಾ ಇದ್ದ. ಯಾಕಂದ್ರೆ ತಾನು ಅಷ್ಟು ಪೌಷ್ಟಿಕಾಂಶದ ಆಹಾರ ತಿಂತಿದ್ದ, ಅಷ್ಟು ದೂರ ಹೋಗ್ತಿದ್ದ, ಬರ್ತಿದ್ದ, ಆತ ತಿಂತಿದ್ದ, ಬೆಳೀತಾ ಇದ್ದ, ಆ ಥರ ಜಂಟಲ್ ಆಗಿದ್ದ. ಇದನ್ನ ನೋಡಿದಂತಹ ಬೇರೆ ಗಂಡಾನೆಗಳು ಈತನ ಒಂದು ಪಟಾಲಂಗೆ ಸೇರ್ಕೊಂಡು, ನಮ್ಮ ವೀರಪ್ಪನ್ ಸ್ಟೋರಿ, ನಮ್ಮ ಭೂಗತ ಲೋಕದ ದೊರೆಗಳ ಯಾವ್ದಾದ್ರು ಇದಾರಲ್ಲ ರೌಡಿಸಮ್ ಸ್ಟೋರಿ, ಆ ಕತೆಗಳಿಗಿಂತ ರೌಡಿ ರಂಗನ್ ಸ್ಟೋರಿ ಏನ್ ಕಮ್ಮಿ ಇಲ್ಲ. ಬನ್ನಿ, ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಅದು. ಅದೇ ನೀವು ಹೇಳ್ಬೇಕು ಇವಾಗ ಇನ್ನೂ ನೀಟಾಗಿ. ಅದನ್ನೇ ನಾನು ಹೇಳ್ತಾ ಇದೀನಲ್ಲ. ಈತ ಏನ್ ಮಾಡ್ದ, ಫಸ್ಟು ಈತ ಒಬ್ಬ ಇದ್ರೆ ತಾನೇ ಫಾರೆಸ್ಟ್ ಆಫೀಸರ್ಸ್ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈತನ ಜೊತೆ ಬೆಟಾಲಿಯನ್ ಇದೆ ಅಂದ್ರೆ ಓಡ್ಬಿಡ್ತಾರಲ್ಲ. ಅವಾಗ ಏನ್ ಮಾಡ್ದ ಇವನು, ತನ್ನ ಜೊತೆಗೆ ಸಿದ್ಧ, ಸ್ಯಾಮು, ಮ್ಯಾಕು, ಆಮೇಲೆ ಐರಾವತ, ಈ ತರ ಅಂದ್ರೆ ಜನಗಳೇ ಇಟ್ಟಂತ ಹೆಸರು ಅದು. ಇವ್ ಆನೆಗಳಿಗೆ ಅವನು ಇವನು ಅಂತ ಏನು ಹೆಸರು ಗೊತ್ತಿಲ್ಲ. ನಮ್ ಜೊತೆ ಇರೋ ಸ್ಯಾಮ್ ಇದ್ದಾನೆ, ನನ್ ಜೊತೆ ರಂಗ ಇವನು ಸಿದ್ಧ ಇದ್ದಾನೆ, ಸ್ಯಾಮ್ ಇದ್ದಾನೆ, ಇದಂತ ಹೇಳ ಅವ್ರೇನು ಹೆಸರಿಕೊಂಡಿರ್ತಾ ಇದ್ರ. ನನ್ ಫ್ರೆಂಡ್ಸ್ ನಾನ್ ಬೆಟಾಲಿಯನ್, ನಾನು ಎಲ್ಲಾರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಒಂದು 11 ಜನ ಟೀಮ್ ಕಟ್ಕೊಂಡ. 11 ಜನ ಟೀಮ್ ಕಟ್ಕೊಂಡು ಇಲ್ಲಿಂದ ಏನ್ ಮಾಡ್ತಿದ್ದೆ, ಇಲ್ಲಿಂದ ತುಮಕೂರ್ಗೆ ಹೋಗ್ತಾ ಇದ್ದ. ತುಮಕೂರ್ಗೆ ಹೋದ್ರೆ ಅಲ್ಲಿ ಏನ್ ಮಾಡ್ತಿದ್ದೆ, ಮಲಸಂದ್ರ ಕೆರೆಯಲ್ಲಿ ಆರಾಮಾಗಿ ಚೆನ್ನಾಗಿ ನೀರು ಕುಡಿಯೋದು. ರಾತ್ರಿ ಹೊತ್ತು ಹೋಗಿ ಅಲ್ಲಿ ಮಲ್ಕೊಂಬಿಡೋದು. ಅಂದ್ರೆ ಬೆಳಗ್ಗೆ ಎಲ್ಲ ಹೋಗಲ್ಲಿ ನೀರಲ್ಲಿ ಮಲ್ಕೊಂಬಿಡೋದು. ಬಿಸಿಲಿಗೆ ಒಳ್ಳೆ ನೀರು, ತಂಪು. ಆಮೇಲೆ ಅಲ್ಲಿ ಗಣೇಶ ಕಡ್ಡಿಗಳು ಅಂತಾರೆ, ಈ ಗೊಬ್ಬರದ ಕಡ್ಡಿಗಳು ಅಂತ, ಉದ್ದುದ್ದ ಕಡ್ಡಿಗಳು ಬರ್ತವೆ. ಅದನ್ನ ಈ ಯಾರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಾರ್ಯಾಚರಣೆ ಮಾಡಕ್ ಬಂದಾಗ ನೀರಿನ ಮಧ್ಯೆ ಏನು 10 ಎಕರೆ 15 ಎಕರೆ ಕೆರೆ, ಆ ಕೆರೆ ಮಧ್ಯೆ ಫಾರೆಸ್ಟ್ ಅವ್ರು ಎಲ್ಲೋ ಹೋಗಕ್ಕಾಗುತ್ತೆ. ಇನ್ನೆಲ್ಲ ಮಿಡಲ್ ಅಲ್ಲಿ ಇವ್ರು ಕುತ್ಕೊಂಡ್ಬಿಡೋರು, ಆರಾಮಾಗಿ ತಿನ್ಕೊಂಡ್ ಅಲ್ಲಿ ಗಣೇಶ ಕಡ್ಡಿಗಳು ತಿನ್ಕೊಳ್ಳೋದು, ನೀರ್ ಕುಡಿಯೋದು, ಅಲ್ಲೇ ಮಲ್ಕೊಂಡಿರೋದು. ಇದ್ರ ಕಾರ್ಯಾಚರಣೆ ಮಾಡಕ್ ಬಂದಾಗ ಯಾರ ಕೈ ಸಿಗ್ತಾ ಇದ್ರು ಅವರು. ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಅವ್ರದ್ದು ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಒಂದ್ ರೇಂಜಿಂದ ಇನ್ನೊಂದ್ ರೇಂಜ್, ಇನ್ನೊಂದ್ ರೇಂಜಿಂದ ಇನ್ನೊಂದ್ ರೇಂಜ್ ಓಡಿಸ್ಕೊಂಡು ಹೋಗ್ತಾ ಇದ್ರು ಆನೆಗಳನ್ನ. ಕಳಿಸ್ತಾ ಇರ್ಬೇಕು ಆನೆಗಳು, ಮಾಡಿಸ್ತಾ ಇರ್ಬೇಕು. ಇವಾಗ ಇಲ್ಲಿಂದ ಏನೋ ತೊಂದರೆ ಕೊಡ್ತಾ ಇದಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ವಾ, ಅವ್ರು ಬಂದಿದ ತಕ್ಷಣ ಏನ್ ಮಾಡ್ತಾರೆ, ಈ ಆನೆಗಳನ್ನ ಚದುರಿಸ್ಕೊಂಡು ಹೋಗ್ತಾರೆ. ಅವುಗಳು ಹಿಂದೆ ಹೊಟ್ಟೋಗ್ತವೆ. ಸೊ ಇವುಗಳು ಅದೇ ತರಾನೇ ಆನೆಗಳನ್ನು ಅವು
ಎಲಿಫೆಂಟ್ ಕಾರಿಡಾರ್ಸ್ಗಳನ್ನ ಅವು ಇದು ಮಾಡಿಕೊಂಡು ಹೋಗ್ತಾ ಇದ್ದಿದ್ದು. ಸೊ ಅದೇ ಥರನೇ ಈತನ ಒಂದು ಬೆಟಾಲಿಯನ್ ಕಟ್ಕೊಂಡ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಒಬ್ಬನೇ ಇದ್ದರೆ ನಮ್ಮ ಮೇಲೆ ಈ ಥರ ಇದು ಮಾಡ್ತಾರೆ ಅಂತ. ಮತ್ತು ಈತನ ಒಂದು ಪ್ರಜ್ಞಾವಂತೆ ಯಾವ ಥರ ಇತ್ತು ಅಂದರೆ, ಆ ಥರ ಈಸಿಯಾಗಿ ಒಬ್ಬ ಯಾರನ್ನ ವ್ಯಕ್ತಿ ನನಗೆ ಯಾರನ್ನ ಅಟ್ಯಾಕ್ ಮಾಡ್ತಾನೆ ಅಂತ ಅಟ್ಯಾಕ್ ಮಾಡಿದಾಗ ಆತನ್ನ ಭಾಳ ಚೆನ್ನಾಗಿ ಗುರ್ತಿಟ್ಕೊಂಡು ನೋಡ್ತಾ ಇದ್ದ. ಭಾಳ ಯಾರನ್ನ ಎದುರ್ಸಕ್ಕೆ ಬಂದ್ರೆ ಹಿಂಗೆ ಹತ್ರಕ್ಕೆ ಬಂದು ಹಿಂಗೆ ನಿಂತ್ಕೊಂಡು ಬರ್ತೀಯಾ ನೋಡ್ತೀಯಾ ಹಂಗೆ ನೋಡ್ತಿದ್ದ ರಂಗ. ಆ ಥರ ನನ್ನ ಕತೆ ಕೇಳಿದ್ದೀನಿ. ನಾವು ಎಷ್ಟೋ ಜನ ನಮ್ಮ ಮನೆ, ಇವಾಗ ನಾವು ಮನೆಗಡದಲ್ಲಿದ್ದು ನಮ್ಮ ಟ್ರೈಬಲ್ ಕಾಲೋನಿನಲ್ಲಿ ಎಷ್ಟೋ ಜನ ವಾಚರ್ಸ್ಗಳಿದಾರಲ್ಲ, ಅವರೆಲ್ಲ ಚಿಕ್ಕ ವಯಸ್ಸಿಂದ ವಾಚರ್ಸ್ಗಳಾದವ್ರು. ರಂಗನ್ನ ಕಣ್ಣಾರೆ ಎದುರಿಗೆ ನೋಡಿದವ್ರು ಅವರೆಲ್ಲ. ನೀವು ನೋಡಿಲ್ವಾ ರಂಗನ್ನ? ರಂಗನ್ನ ಅದೇ ನಾನು ಹೇಳ್ತಿದ್ದೀನಿ ಆ ಇನ್ಸಿಡೆಂಟ್. ನನಗೂ ಗೊತ್ತಿಲ್ಲ ಅವಾಗ ಅವ್ನು ರೌಡಿ ರಂಗ ಅಂತ. ನಾನು ಒಂದೇ ಸರಿ ಅವನ್ನ ನೋಡಿದ್ದು, ಬಟ್ ಆದ್ರೆ ಅವ್ನು ರೌಡಿ ರಂಗ ಅಂತ ನನಗೂ ಗೊತ್ತಿಲ್ಲ. ಆನೆಗಳು ಸಾಧಾರಣವಾಗಿ ಇವಾಗ ನಾವು ದಸರಾಗೆ ಹೋಗ್ತೀವಿ, ಇವನ್ ಪ್ರಶಾಂತ, ಇವನ್ ಧನಂಜಯ, ಇವನ್ ಕಾಂಚನ್ನು, ಇವನ್ ಅರ್ಜುನ, ಇವನ್ ಧನಂಜಯ, ಹಿಂಗೆ ನಾವು ಆನೆಗಳನ್ನ ನಾವು ನೋಡ್ತೀವಿ, ಹೆಸರು ಗೊತ್ತಿರುತ್ತೆ, ನಾವು ನೋಡ್ತೀವಿ. ನೀವು ಕಾಡಲ್ಲಿ ಸಾಧಾರಣವಾಗಿ ಹೋದಾಗ ನಿಮ್ಗೆ ಯಾವ ಆನೆ ಹೆಸರು ಯಾರಿಗೂ ಗೊತ್ತಿರುತ್ತೆ. ಅದಕ್ಕೆ ಅಂತ ನಾವು ಹೇಳ್ತೀವಲ್ಲ, ಕಾಡಲ್ಲಿ ಹೋಗಿ ಆನೆಗಳ ಬಗ್ಗೆ ಕಾರ್ಯಾಚರಣೆ ಮಾಡಿದಾಗ, ಆನೆಗಳ ಬಗ್ಗೆ ತಿಳ್ಕೊಂಡಾಗ, ಆ ವಾಚರ್ಸ್ಗಳು ದಿನನಿತ್ಯ ಕಾಡುಗಳಲ್ಲಿ ಓಡಾಡ್ತಾ ಇರುವಾಗ ಮಾತ್ರ ಆನೆಗಳ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವು ಸಾಧಾರಣವಾಗಿ ಯಾವಾಗ ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಹೋದಾಗ ನಮ್ಗೆ ಆನೆಗಳ ಬಗ್ಗೆ ಏನು ಗೊತ್ತಾಗುತ್ತೆ. ಅದೇ ತರಾನೇ ಆನೆಗಳಿಗೆ ಹೆಸರಿಟ್ಟಿದ್ದವರು. ಸೊ ಈತನ ಒಂದು ಬೆಟಾಲಿಯನ್ ಆ ಥರ ಮಾಡ್ಕೊಂಡಿದ್ದ. ಆಮೇಲೆ ಈತ ಯಾರ ಸುದ್ದಿಗೂ ಹೋಗ್ತಾ ಇರಲಿಲ್ಲ ಸಾಧಾರಣವಾಗಿ. ರಂಗನ ಕೆಲಸ ಏನಿತ್ತು ಅಂದರೆ, ಆತನಲ್ಲೂ ಒಂದು ಒಳ್ಳೆತನ ಏನಂದರೆ, ತನಗೇನು ಬೇಕು. ಇವಾಗ ನಾವು ಮನುಷ್ಯನಿಗೆ ಹಣ, ಆಸ್ತಿ, ಅಂತಸ್ತು, ಕೋಟಿಗಟ್ಟಲೆ ಇದ್ಬೇಕು, ಈಗೋ ನಮ್ಮ ಪ್ರಾಬ್ಲಮ್ಸ್ಗಳು ಅವು ಇವು ಅಂತ ಅಷ್ಟು ಕಮಿಟ್ಮೆಂಟ್ಸಲ್ಲಿ ನಾವು ಇದಾಗ್ಬಿಟ್ಟಿರ್ತೀವಿ. ಬಟ್ ಆನೆಗೆ ಹಂಗಿರಲಿಲ್ಲ. ತನಗೇನು ಬೇಕು, ತಿನ್ನಕ್ಕೊಂದು ಜಾಗಕ್ಕೊಂದು ಮಲ್ಕಕ್ಕೊಂದು ಜಾಗ, ಅದನ್ನು ಜನ ಅದು ಬದುಕಕ್ಕೆ ಬಿಡ್ತಾ ಇರಲಿಲ್ವಲ್ಲ. ಆತನಿಗೆ ಅಷ್ಟು ತೊಂದರೆ ಕೊಡ್ತಿದ್ರಲ್ಲ. ಇವಾಗ ನಾವು ಕಾಡಿಗೆ ಹೋಗಿ ಪ್ರಾಣಿಗಳನ್ನ ನೋಡ್ಬೋದು. ಪ್ರಾಣಿಗಳು ಕಾಡಿಂದ ನಾಡಿಗೆ ಬಂದ್ಬಿಟ್ರೆ ನಮ್ಗೆ ಆತಂಕ, ಅಯ್ಯೋ ಆನೆ ಬಂದ್ಬಿಡ್ತು, ಆನೆ ಬಂದ್ಬಿಡ್ತು, ಆನೆ ಬಂದ್ಬಿಡ್ತು. ಎಷ್ಟೋ ಕಾರ್ಯಾಚರಣೆಗಳಲ್ಲಿ ಇವತ್ತು ನಾನು ನಿಜನ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಏನಕ್ಕೆ ಅರಣ್ಯ ಇಲಾಖೆ ವಿಫಲ ಆಗ್ತಿದೆ ಅಂದರೆ, ಸಾಧಾರಣವಾಗಿ ಎಲ್ಲ ನಾವು ಒಂದು ಮನೆ ಇದು ಒಂದು ಮೈಸೂರು ನಗರದಲ್ಲೇ ಒಂದು ಆನೆ ಬಂದಾಗ ನಾವೇನು ಮಾಡ್ತೀವಿ, ಆನೆಗಳಿಂದ ಅಂತ ಓಡೋಗೋದು. ಇವಾಗಂತೂ ಒಳ್ಳೊಳ್ಳೆ ಟೆಕ್ನಾಲಜಿ ಕ್ಯಾಮ್ರಾಗಳು ಬಂದಿದೆ, ಕ್ಯಾಮ್ರಾಗಳು ಹಿಡ್ಕೊಂಡು ರೀಲ್ಸ್ ಮಾಡೋದು, ಹಿಂಗೆ ಇದು ಮಾಡೋದು. ಇವಾಗ ಮೊನ್ನೆ ದುಬಾರಿಯಲ್ಲಾದಂಥ ಒಂದು ಇನ್ಸಿಡೆಂಟೇ ನಾವು ನೋಡಿದ್ವಿ. ಆನೆಗೆ ಜನ ಹೆಚ್ಚು ಆಕರ್ಷಿತವಾಗಿ ಹೋಗಿದ್ದೇನಕ್ಕೆ ಅಂದರೆ, ಎಲ್ಲರೂ ಹೋಗಿ ಆನೆಗೆ ಸ್ನಾನ ಮಾಡಿಸೋರು. ಹೌದು, ಆನೆ ಏನು ಮಾಡಲ್ಲ ಇದಾಗಲ್ಲ ಅಂತ. ಅಲ್ಲೊಂದು ಇನ್ಸಿಡೆಂಟ್ ಆದಮೇಲೆ ತಾನೇ ಗೊತ್ತಾಗಿದ್ದು. ಇವಾಗ ಅದನ್ನು ದುಬಾರಿ ಕ್ಯಾಂಪ್ನೇ ಕ್ಲೋಸ್ ಮಾಡಿದ್ರು. ಕರೆಕ್ಟ್. ಟೂರಿಸಂ ಸೆಕ್ಟರ್ನ ಇಂಪ್ರೂವ್ ಮಾಡೋದಕ್ಕೆ ಹಣ ಬೇಕಿತ್ತು, ಅರಣ್ಯ ಇಲಾಖೆಗೆ ಎಲ್ಲದನ್ನು ಇದು ಮಾಡಿದ್ರು. ಅದೇ ರೀತಿ ಆನೆಗಳ ಒಂದು ಮದ ಹೇಗಿರ್ತಾ ಇತ್ತು. ಇವತ್ತು ಅವತ್ತೊಂದು ಇನ್ಸಿಡೆಂಟ್ ನಾನು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ಕಾಂಚನ್ ಮದದಲ್ಲಿದ್ದ, ಮಸ್ತಿಲಿದ್ದ ಅವನು. ಆಮೇಲೆ ಅಲ್ಲಿ ಸತ್ತಂತ ಆನೆ ಏನಾದ್ರ ಹೆಸರು, ಅಕ್ಕಿ ರಾಮ ಅಂತನೇ ಅದಕ್ಕೆ ಹೆಸರು, ಅದಕ್ಕೆ ಒಳ್ಳೆ ಹೆಸರಿದೆ. ನನ್ನ ಈ ಏನೇ ಹೆಸರಿದೆ, ಮಾರ್ತಾಂಡ. ಮಾರ್ತಾಂಡ ಆನೆಗೂ ಈ ಆನೆಗೂ ಇಂದನ್ ಯಾವುದೋ ಒಂದು ಊಟದ ವಿಷಯದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಿರಿಕ. ಇವಾಗ ನಾವ್ ಹೆಂಗ್ ಕಿರಿಕ್ ಮಾಡ್ಕೊಂಡಿರ್ತೀವಿ ನಮ್ಮ ಇದ್ರಲ್ಲಿ, ನಾವು ಹಂಗೆ ಕಿರಿಕ್ ಮಾಡ್ಕೊಂಡಿರ್ತೀವಿ, ಟೈಮ್ ಕಾಯ್ತಾ ಇರ್ತೀವಿ. ಅದೇ ಟೈಮಲ್ಲಿ ಇದೇ ಆನೆ ಮಸ್ತಿಲಿತ್ತು. ಆ ಮಸ್ತಿಲಿ ಆನೆ ಇದೆ ಅಂತ ಗೊತ್ತು. ಆ ಮಸ್ತಿಲಿದ್ದಾಗ ಆನೆನ ನಾವು ಕೆದಕ್ಬಾರ್ದು, ಅದನ್ನ ಕೆಡ್ಡದಲ್ಲಿ ಬಿಡಬೇಕು. ಒಂದು ಅಟ್ಲೀಸ್ಟ್ 1-2 ತಿಂಗಳು 3 ತಿಂಗಳಲ್ಲಿ ಇದಿರುತ್ತೆ. ಇವಾಗ ಅಲ್ಲೇನಾಗಿದೆ, ದುಬಾರಿನೆಲ್ಲ ಅವತ್ತು ಸಾಧಾರಣವಾಗಿ ಮಾರ್ತಾಂಡ ಆನೆ ನೀರಲ್ಲಿ ಇದ್ದ, ಭಾಳ ಶಾಂತ ಸ್ವಭಾವ, ಸೌಮ್ಯ ಸ್ವಭಾವದ ಆನೆ. ಅದನ್ನು ಇದ್ರ ಕಡೆ, ಹಾಸನ ಕಡೆ ಒಂದು ಇದ್ರ ಕಡೆ ಒಂದು ಕಾರ್ಯಾಚರಣೆ ಮಾಡಿ ಆತ ಅಕ್ಕಿ ಕಳ್ಳ ಹೋಗಿ ಅಕ್ಕಿ ತಿಂತಿದ್ದ ಅಂದ್ಬಿಟ್ಟು ಆತನ ಹಿಡ್ಕೊಂಡ್ಬಂದು ಆತನ್ನ ಹಿಡ್ದಾಕಿದ್ರು. ಆ್ಯಕ್ಚುಲಿ ಮಾರ್ತಾಂಡ ಆನೆ ಬಂದ್ಬಿಟ್ಟು ಮಕನ ಅಂತ ಹೇಳ್ತಾರೆ. ಆನೆಗಳಲ್ಲಿ 3 ಥರ ಇರುತ್ತೆ, ಒಂದು ಗಂಡಾನೆ, ಹೆಣ್ಣಾನೆ. ಮಕನ ಅಂದರೆ ಸಲಿಂಗಿ ಆನೆ, ಪುಂಡಾಟ ಆಡೋದು. ಅದಕ್ಕೆ ಟಸ್ಕರ್ ಇರಲ್ಲ, ಕೊಂಬಿರಲ್ಲ, ಆದರೂ ಅದು ಗಂಡಾನೆ ಅದು. ಸೊ ಆ ಥರ ಒಂದು ಆನೆ ಅದು. ಶಾಂತ ಸ್ವಭಾವ ಆಗಿ ಬಂದು ಸೌಮ್ಯತೆಯಿಂದ ಭಾಳಷ್ಟು ಅಲ್ಲೇ ವಾಸ ಮಾಡ್ಕೊಂಡಿತ್ತು. ಬಟ್ ಆದರೆ ಅದು ಆ ಇನ್ಸಿಡೆಂಟ್ ಆಗಬೇಕಾದ್ರೆ ಯಾರಿಗೂ ಗೊತ್ತಿರಲಿಲ್ಲ ಹಿಂಗೆ ಆಗತ್ತೆ ಅಂತ. ಮಸ್ತಿಲಿದ್ದಿದ್ದ ಆನೆ ಅದು. ಆಮೇಲೆ ಆ ಒಂದು ಕಾಂಚನ್ ಅನ್ನೋ ಆನೆ ನೋಡ್ಕೊತಿದ್ದಂಥ ಒಬ್ಬ ಮಾವುತ ರೀಸೆಂಟ್ಲಿ ಸತ್ತಿದ್ದ ಅಂತ ಹೇಳಿದ್ರು. ಆತ ಸ್ವಲ್ಪ ರೀಸೆಂಟ್ಲಿ ಸತ್ತಿದ್ದ ಆತ. ಯಾಕಂದರೆ ಯಾವ ಒಂದು ಆನೆ ತನ್ನ ಮಾವುತನ್ನ ಭಾಳಷ್ಟು ಅವಲಂಬಿತವಾಗಿರುತ್ತೆ.
ಆತನ ಜೊತೆಗೆ ಭಾಳಷ್ಟು ಹೌದು ನ್ಯೂನವಾಗಿರುತ್ತೆ, ಒಂದು ರಿಲೇಷನ್ಶಿಪ್ ಅಂತಲೇ ಇಟ್ಕೊಂಡಿರುತ್ತೆ. ಆತನೇ ನನ್ನ ಯಜಮಾನ, ಆತನೇ ನನ್ನ ಸರ್ವಸ್ವ, ಹಂಗೆ ಹಿಂಗೆ ಅಂತ ಇಟ್ಕೊಂಡಿರುತ್ತೆ. ಆತ ಹೋದ್ಮೇಲೆ ಆತನ ಒಂದು ಡಿಪ್ರೆಷನಲ್ಲಿ ಈ ಆನೆ ಇತ್ತೇನೋ, ಬೇರೆ ಯಾರೋ ಮಾವುತ ಒಬ್ಬನ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ಮಾಡಿ ಅದನ್ನು ಹತೋಟಿಗೆ ತಗೊಳ್ಳೋದಕ್ಕೆ ಭಾಳ ಟೈಮ್ ತೊಗೊಂಡಿತ್ತು. ಇದೇ ಒಂದು ಇನ್ಸಿಡೆಂಟ್ ಆಯಿತು, ಧನಂಜಯ ಮತ್ತು ಕಾಂಚನ್ ಮೈಸೂರು ರೋಡ್ ಇದೆ, ಹಿಂದಿನ ವರ್ಷದ ದಸರಾದಲ್ಲಿ ಮೈಸೂರಿನ ಇದ್ರೊಳಗಡೆಯಿಂದ ಆಚೆ ಬಂದ್ಬಿಟ್ಟಿತ್ತು. ಜನ ತುಂಬ ಆತಂಕಗೊಂಡ್ಬಿಟ್ಟಿದ್ರು, ಆನೆಗಳನ್ನ ಏನು ಇವ್ರು ನೋಡ್ಕೋತಾರೆ, ಹೆಂಗೆ ನೋಡ್ಕೋತಾರೆ, ಹಾಗೆ ಹೀಗೆ ಅಂತ. ಅದೇ ರೀತಿಯೇ ಮೊನ್ನೆನೂ ಅಷ್ಟೇ ಈ ಥರ ಒಂದು ಇನ್ಸಿಡೆಂಟ್ಸ್ಗಳು ಆನೆಗಳಲ್ಲಿ ಆಗಿರುತ್ತೆ. ಅವು ಟೈಮ್ ನೋಡಿ ಈ ರೀತಿ ಒಂದು ಅವಘಡ ಆಯಿತು. ಆ ಟೈಮಲ್ಲಿ ಆನೆ ತೊಳಿತಿದ್ದಾಗ ಇದು ಮಾಡಿದಾಗ ಯಾರೋ ಚೆನ್ನಾಗಿ ಮಾಡೋದು ಒಂದು ಹೆಂಗಸು ಪಾಪ ಆನೆ ಹತ್ರ ಇದ್ದಾಗ ಅದು ಸಡನ್ನಾಗಿ ಅಟ್ಯಾಕ್ ಆಗಿ ಆನೆದೊಂದು ಈ ಥರ ಒಂದು ಇನ್ಸಿಡೆಂಟ್ ಆಯಿತು. ಸೊ ಈ ಇನ್ಸಿಡೆಂಟ್ ನಾವು ಅದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ರೀತಿ ಆನೆಗಳಲ್ಲೂ ಪ್ರತಿಯೊಂದು ಇರುತ್ತೆ. ಇವಾಗ ನಾನು ರೌಡಿ ರಂಗನ ಬಗ್ಗೆ ನಾನು ಹೇಳೋಕೆ ಹೋದಾಗ ಆತ ಅಷ್ಟು ಜೆಂಟಲ್ ಆಗಿದ್ದ, ಅಷ್ಟೊಂದು ಇದಾಗಿರ್ತಿದ್ದ, ಪ್ರಜ್ಞಾವಂತನಾಗಿದ್ದ, ಬುದ್ಧಿವಂತನಾಗಿದ್ದ. ಆತ ಎಲ್ಲಿ ಬೇಕಾದ್ರೆ ಹೋಗಿ ಬಚ್ಚಿಟ್ಕೊಳ್ಳೋದಕ್ಕೆ ತನಗೆ ಎಲ್ಲ ರೀತಿ ಗೊತ್ತಿತ್ತು. 18 ವರ್ಷ ಬೇಕಾಯ್ತಲ್ಲ ಈ ಒಂದು ಆನೆನ ಹಿಡಿಯೋದಕ್ಕೆ. ವೀರಪ್ಪನ ಕಾರ್ಯಾಚರಣೆಗೆ ಎಷ್ಟು ವರ್ಷ ತಗೊಂಡ್ವಿ ನಾವು? 86ರಲ್ಲಿ ವೀರಪ್ಪನ ಹಿಡಿತಾರೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಆತ ತನ್ನ ಕಾಡನ್ನೇ ಮನೆ ಮಾಡ್ಕೊಂಡ್ಬಿಡ್ತಾನೆ ಅಂತ BSF ಕಮಾಂಡೋಸು ಇವ್ರುಗಳನ್ನೆಲ್ಲ ಕರೆದ್ರು ಅವನ ಕೈಲಿ ಆಗಲಿಲ್ಲ. ಕೊನೆಗೆ ಆತನನ್ನು ಕಾಡಿಂದ ಆಚೆ ಕರೆದೇ ಆತನ ಹಿಡಿದ್ರ, ಕಾರ್ಯಾಚರಣೆ ಮಾಡಿ ಶೂಟ್ ಮಾಡಿ ಹಿಡಿದ್ರು. ರಂಗನ ಪರಿಸ್ಥಿತಿನೂ ಅದೇ ಥರನೇ. ರಂಗ ಆರಾಮಾಗಿದ್ದ ಕಾಡಲ್ಲಿ, ಎಲ್ಲ ಕಡೆನೂ ಆರಾಮಾಗಿ ಓಡಾಡ್ಕೊಂಡಿದ್ದ. ಆಮೇಲೆ ಹೇಗೆ ವೀರಪ್ಪನ್ ತನ್ನ ಬೆಟಾಲಿಯನ್ನ ಇದು ಮಾಡಿಕೊಂಡು, ಅದೇ ಥರ ರಂಗ 11 ಜನ ಬೆಟಾಲಿಯನ್ ಗಂಡು ಯಾನೆಗಳನ್ನ ಜೊತೆಗಿಟ್ಕೊಂಡು ಈ ಥರ ಪುಂಡಾಟ ಅವಾಗ ಸ್ಟಾರ್ಟ್ ಆಯಿತು. 2000 ನಂತರ 2011ರವರೆಗೂ ಈತನಿಗೆ ಯಾರು ಮುಟ್ಟೋರು ಇರ್ತಾ ಇರಲಿಲ್ಲ. 98ರಲ್ಲಿ ಒಂದು 3 ಆನೆ ಜೊತೆಗಿರ್ತವೆ. ಆವಾಗ PCC ಆಫ್ ಇಂಡಿಯಾ ಅಂದರೆ PCC ಆಫ್ ಅವರ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಅಧಿಸೂಚನೆ ಕೊಡ್ತಾರೆ. ಈ ರಂಗನ ಆರ್ಭಟ ಜಾಸ್ತಿ ಆಗಿದೆ, ರಂಗನ ನೀವು ಅಂದರೆ ಅವಾಗ ಗುರ್ತು ಮಾಡಿರ್ತಾನೆ, ಆನೆಗಳಿಗೆ ಸ್ಟ್ರೀಟ್ ಮಾಡಿ ಗುರ್ತು ಮಾಡಿಟ್ಟಿರ್ತಾರೆ. 98ರಲ್ಲಿ ಆನೆ ಜೊತೆ ಈ ರಂಗನ ಜೊತೆಗೆ ಸಿದ್ಧ, ಸ್ಯಾಮ್, ರಂಗ 3 ಜನ ಇರ್ತಾರೆ. ಅವ್ರು 3 ಜನ ಒಂದು ಗ್ರೂಪ್ದಾಗಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಮಂಚಿನ ಬೆಲೆ ಹತ್ರನೇ ಕರೆದು ಕಾರ್ಯಾಚರಣೆ ಮಾಡೋದಕ್ಕೆ ಹೋದಾಗ ಅಲ್ಲಿ ರಂಗ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಬೇರೆ ಹಿಂದೆ ಯಾವುದೋ ಮ್ಯಾಕ್ ಅನ್ನೋ ಒಂದು ಆನೆ ಹಿಡ್ಕೊಂಡು ಹೋಗಿರ್ತಾರೆ, ಅದೇ ರಂಗ ಅಂತ ಹೇಳ್ತಾರೆ. ಇವನ್ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ ರೌಡಿ ರಂಗನ ಐಡೆಂಟಿಫೈ ಮಾಡೋದು. ಅಷ್ಟರ ಮಟ್ಟಿಗೆ ಇದಾಗ್ಬಿಟ್ಟಿರ್ತಾರೆ. 3 ವರ್ಷ ಸಿಕ್ಕಿರಲ್ಲ ಅವನು ರಂಗನ ಬೆಟಾಲಿಯನ್ ಎಲ್ಲಿದ್ದಾನೆ ಅಂತ ನೋಡಿದ್ರೆ. 3 ವರ್ಷ ಆದ್ಮೇಲೆ ಯಾರೋ ಒಂದ್ಸರಿ ಅವಾಗ ಇದು ಮಾಡೋಕೆ ಹೋದಾಗ ಆ ರಂಗನ ಬಗ್ಗೆ ತಿಳ್ಕೊಂಡವ್ರು ಅಂದರೆ ಫಾರೆಸ್ಟ್ ವಾಚರ್ಸು, ರಂಗ ಎಲ್ಲಿದ್ದಾನೆ ಅಂದರೆ ಇಲ್ಲಿ ನಮ್ಮ ಬನ್ನೇರ್ಘಟ್ಟ ಕಗ್ಲಿಪುರ ಬರ್ತಾ ಅಲ್ಲಿ ಒಂದು CRPF ಕ್ಯಾಂಪ್ ಇದೆ, ಹಿಂದೆ ಒಂದು ಬಿದಿರು ತೋಪಿದೆ, ಅಲ್ಲಿ ಬ್ಯಾಂಬೂ ಫಾರೆಸ್ಟ್ ಇದೆ. ಆ ಬ್ಯಾಂಬೂ ಫಾರೆಸ್ಟ್ ಪಕ್ಕ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಿ ಆರಾಮಾಗಿ ತಿನ್ಕೊಂಡು ಅಲ್ಲ ಆರಾಮಾಗಿ ಮಲ್ಕೊಂಡು ಒಳ್ಳೆ ಗೊರಕೆ ಹೊಡಿತೀನಂತೆ ರಂಗ. ಸೊ ನೀವು ಯಾವ್ದಾದ್ರು ಕಾರ್ಯಾಚರಣೆಗಳು ಮಾಡಿದ್ದೀರಾ? ಸರ್ ನಾನು 2014ರಲ್ಲಿ 2014-15 ಇಸ್ವಿನಲ್ಲಿ ನಾವು ಇದೇ ಕ್ಯಾಮ್ರಾ ಟ್ರ್ಯಾಪ್ಸ್ ಇದಕ್ಕೆ ಫಸ್ಟ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಇನ್ನೊಂದು NGO ಟ್ರಸ್ಟ್ ಇತ್ತು. ಸೊ ಅವರು ನಮಗೆ ಒಂದು ಕ್ಯಾಮ್ರಾ ಟ್ರ್ಯಾಪ್ಸ್ ಇದಕ್ಕೆ ಬಗ್ಗೆ ಟ್ರೈನಿಂಗ್ಗೆ ಅಂತ ಕಳಿಸಿದ್ರು. ಒಂದು ವರ್ಕ್ಶಾಪ್, 1 ವಾರ ಅಂತ ವರ್ಕ್ಶಾಪಿಗೆ ಕಳಿಸಿದ್ರು. ಸೊ ನಾನು ಶಿವಗಂಗೆ ಬೆಟ್ಟ ಹಿಂಭಾಗ ಒಂದು ನೆಲಮಂಗಲ ರೇಂಜ್ ಫಾರೆಸ್ಟ್ ಬರುತ್ತೆ. ಸೊ ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಎಷ್ಟೋ ಹೊಲಗಳಲ್ಲಿ ಕ್ರಾಪ್ ರೈಡ್ ಆಗ್ತಿತ್ತಲ್ಲ, ಅದರದ್ದು ಕ್ರಾಪ್ ರೈಡ್ದು ಹೋಗಿ ನಾನು GPRS ಟ್ರ್ಯಾಕರು ಮತ್ತು ಅಲ್ಲಿ ಲಾಂಗ್ಟ್ಯೂಡ್ ಆ್ಯಟ್ಯೂಡ್ ಅದೆಲ್ಲ ಮೆನ್ಷನ್ ಮಾಡಿ ಎಲ್ಲೆಲ್ಲ ಅದು ಹೆಜ್ಜೆ ಗುರುತುಗಳಿದೆ ಅದರದ್ದು ಫೋಟೋಸ್ ತೊಗೊಂಡು ಎಷ್ಟು ಬೆಳೆ ನಾಶ ಆಗಿದೆ ಆ ರೈತನ ಒಂದು ಸಂಪೂರ್ಣ ಮಾಹಿತಿನ ನಾವು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗಿತ್ತು, ರಿಪೋರ್ಟ್ನ ರೆಡಿ ಮಾಡಿಕೊಂಡು. ಸೊ ಆ ಒಂದು ಟೈಮಲ್ಲಿ ನಾವಲ್ಲಿ ಹೋದಾಗೆ ಕೆಲವೊಂದು ಕ್ಯಾಮ್ರಾ ಟ್ರ್ಯಾಪ್ಸ್ ಇದರಲ್ಲೂ ವರ್ಕ್ ಮಾಡಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ. ಕಿಲೋಮೀಟರ್ ಗಟ್ಟಲೆ ಕಾಡೊಳಗೆ ನಡ್ಕೊಂಡು ಹೋಗಿರೋದು ಅನುಭವ ಆಗಿತ್ತು ನಮಗೆ. ಆ ಕ್ಯಾಮ್ರಾ ಟ್ರ್ಯಾಪ್ಸ್ಗಳನ್ನ ನೋಡಿದ್ವಿ. ಆಮೇಲೆ ಕ್ಯಾಮ್ರಾ ಟ್ರ್ಯಾಪ್ಸಲ್ಲಿರೋ ಮೆಮೊರಿ ಕಾರ್ಡ್ ನಾವು ಲ್ಯಾಪ್ಟಾಪ್ ಹಾಕಿ ನಮ್ಗೆ ಇದೆಲ್ಲ ತೋರಿಸಿದ್ರು, ನೋಡಿ ಹೆಂಗಿದೆ ಪ್ರಾಣಿಗಳು, ಯಾವ್ಯಾವ ಥರ ಪ್ರಾಣಿಗಳಿರ್ತವೆ, ಹೆಂಗಿರ್ತವೆ, ಇದನ್ನೆಲ್ಲ ನಮ್ಗೆ ಅವಾಗ ಡಾಕ್ಯುಮೆಂಟ್ರೀಸ್ ಎಲ್ಲ ತೋರಿಸಿದ್ರು. ಸೊ ಅಲ್ಲಿಂದ ನಾವು ಇನ್ನೂ ಕಲಿತಾ ಹೋಗ್ತಾ ಇದ್ವಿ. ಸೊ ಇದು ಆಗ್ತಾ ಏನಾಯ್ತು, ನಮಗೆ ಆಗ 1 ವಾರಕ್ಕೆ ಇದ್ದಿದ್ದು ನನಗೆ ಇನ್ನೊಬ್ಬ ಯಾರೋ ನನ್ನ ವಾಲಂಟಿಯರ್ ರಿಲೀವ್ ಮಾಡಬೇಕು ಅಂತವನು ಅವ್ನು ಬರಲಿಲ್ಲ. ಅದು 2nd ವೀಕಿಗೆ ಬಿತ್ತು.
ನಾನು ಅದಾದಮೇಲೂ ಸೆಕೆಂಡ್ ವೀಕ್ ಇನ್ನೇನು ಲಾಸ್ಟ್ ಡೇ ಇನ್ನೇನು ನಾನು ಬೆಂಗಳೂರಿಗೆ ಹೊರಡಬೇಕು ಅಂತ ಇದು ಬಂದಾಗ ಅದೇ ಟೈಮಲ್ಲಿ ಆಲ್ಮೋಸ್ಟು ಮೇ ತಿಂಗಳು ಅನಿಸುತ್ತೆ, ಮೇ ಅಲ್ಲ ಮಾರ್ಚ್ ಅವ್ರ ಏಪ್ರಿಲ್ ತಿಂಗಳು ಅನಿಸುತ್ತೆ, ಬೇಸಿಗೆಗಾಲ, ಸುಡು ಬಿಸಿಲು. ಏನಲ್ಲಿ ನಮಗೆ ಯಾವುದೋ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ರು, ಅಲ್ಲಿ ನಾವು ಎನಿ ಟೈಮ್ ನಾವು ಹೋಗ್ಬಿಟ್ಟು ಬೆಳಗ್ಗೆ ಒಂದು 2 ಸರಿ 3 ಸರಿ ಹೋಗಿ ನೀರಲ್ಲಿ ಬಿದ್ದರೂ ನಮಗೆ ಸೆಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಸೆಕೆ ಇರ್ತಾಯಿತ್ತು. ಸೊ ನಾವು ಅಲ್ಲೋಗಿ ಅವ್ರ ಜೊತೆ ಎಲ್ಲ ಬೆಳಗ್ಗೆ ಏನಂದರೆ ನಮಗೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಬ್ಬ ಗಾರ್ಡ್ ಕೊಟ್ಟಿದ್ರು ನಮ್ಮ ಜೊತೆಗೆ, ಆಮೇಲೆ ಒಂದು ಬೈಕ್ ಕೊಟ್ಟಿದ್ರು, ನಮ್ಮದು ಊಟ ಉಪಚಾರ ಎಲ್ಲ ಹೋಟೆಲ್ಗೆ ಒಪ್ಪಿಸ್ಬಿಟ್ಟಿದ್ರು. ಸೊ ಹಿಂಗೆ ದಿನ ಬೆಳಗ್ಗೆ ಫೋನ್ ಬರುತ್ತೆ ಆ ಗಾರ್ಡ್ಸ್ಗಳಿಗೆ, BSNL ನಂಬರಿಂದ ಫೋನ್ ಬರ್ತಿತ್ತು ಅವ್ರಿಗೆ, ಯಾವ ಏರಿಯಾಗೆ ಹೋಗಬೇಕು ಅಂತ ಅವ್ರು ಹೇಳ್ತಾರೆ. ಆ ಏರಿಯಾಗೆ ಹೋಗಿ ಅಲ್ಲಿ ಯಾರಿದ್ದಾರೆ ರೈತರು, ಅವ್ರ ರೈತರಿಗೆ ಅಲ್ಲಿ ಕ್ರಾಪ್ ರೈಡಿಂಗ್ ಆಗಿರುತ್ತೆ ಅದರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಬರಬೇಕಾಗಿತ್ತು. ಕೊನೆ ಲಾಸ್ಟಿಗೆ ನಾನು ನಾಳೆ ಹೊರಡಬೇಕು ಅನ್ನುವಾಗ ಒಂದು ಕಾರ್ಯಾಚರಣೆ ಕರೀತಾರೆ. 5 ಆನೆ ಬಂದ್ಬಿಟ್ಟಿದೆ ಇದ್ರ ಹತ್ರ, ಅಲ್ಲಿ ಶಿವಗಂಗೆ ಹಿಂಭಾಗ ಅದು ಯಾವುದೋ ಒಂದು ಹಳ್ಳಿ ಜಾತ್ರೆ ನಡೀತಾ ಇದೆ. ಊರು ತುಂಬ ಹಳ್ಳಿ ಜಾತ್ರೆ ನಡೀತಿದೆ, ಪಕ್ಕದಲ್ಲಿ ಕೆರೆ ಇದೆ, ಕೆರೆ ನೀರು ತುಂಬಿದೆ, ಸಾಕತ್ತಾಗಿ ನೀರು ತುಂಬಿದೆ. ಏನು ಜನ, ಊರಿನ ಜನ ಅಲ್ಲಿ ಜಾತ್ರೆಗೆ ಬಂದವರು ನೀರಲ್ಲಿ ಬಿದ್ದು ಹಾಡ್ತಾ ಇದ್ದಾರೆ. ಈ ಕಡೆ ಕೆರೆ ಮಗ್ಲಲ್ಲಿ ಏನಾಗಿದೆ, ಒಂದು ನೀರು ಹರ್ಕೊಂಡು ಹೋಗೋ ಇದು ಬರುತ್ತೆ, ಅಂದರೆ ಏನು ಹೇಳ್ತೀವಿ ನಾವು, ತೊರೆ. ಆ ತೊರೆ ಯಾವ್ದು ಇರ್ತಿದೆ ಅಂದರೆ ಆಲ್ಮೋಸ್ಟು ಈ ಕಡೆಯಿಂದ ಆ ಕಡೆಗೆ ಹತ್ತತ್ರ ಒಂದು 200 ಅಡಿ ತೊರೆ. ಅದು ಮಧ್ಯ ಫುಲ್ಲು ಗಿಡಗಳು ಬೆಳ್ಕೊಂಡು, ಸೇಮ್ ಈ ಗಣೇಶ ಕಡ್ಡಿಗಳು ಅಂತೀವಲ್ಲ ಆ ಥರ ಪೊದೆ ಅದು. ಅಂದರೆ ಅದು ಪೊರೆ, ಅದರೊಳಗೆ ಯಾರು ಹೋಗೋಕ್ಕಾಗಲ್ಲ, ಊದ್ಕೊಂಡ್ಬಿಡ್ತಾರೆ. ಅಲ್ಲಿ ಸಾಧಾರಣ ದೊಡ್ಡ ದೊಡ್ಡ ಪ್ರಾಣಿಗಳು ಹೋದಾಗ ಅವು ಇದಾಗ್ತವೆ. ಅಲ್ಲಿ ಆನೆಗಳಿದ್ದಾವೆ, ಈ ಕಡೆ ಜನ ಇಲ್ಲಿ ನೀರಲ್ಲಿ ಆಡ್ತಾ ಇದ್ದಾರೆ. ಆ ಜನನ್ನ ನಾವು ಕಂಟ್ರೋಲ್ ಮಾಡಬೇಕು, ಆ ಜನನ್ನ ನೀರಿಂದ ಎದ್ದು ಓಡಿಸ್ಬೇಕು. ಅದು ನಮಗೆ ಸಾಧಾರಣವಾಗಿ ಒಂದು ಕಾರ್ಯಾಚರಣೆ ಏನೇ ಮಾಡಬೇಕಾದ್ರೂ ಸಂಜೆ 5 ಗಂಟೆ ನಂತರನೇ ಮಾಡಬೇಕು. ಒಂದು ಆನೆಗಳದ್ದು ಯಾವುದೇ ಒಂದು ಸಾಯಂಕಾಲ ಹೊತ್ತು ಒಂದು ಆನೆನ ಬೇರೆ ರೇಂಜಿಗೆ ಕಳಿಸ್ಬೇಕಂದ್ರೆ ಸಾಯಂಕಾಲ ಹೊತ್ತೇ ಅವ್ರು ಕಳ್ಸೋಕ್ಕಾಗದು. ಇನ್ಮಿಡಲ್ದಲ್ಲಿ ಬಂದಾಗ ಏನಾಗ್ಬಿಡುತ್ತೆ, ಈ ಜನಗಳ ಮಧ್ಯೆ ಈ ಆನೆ ಏನಾದ್ರು ಎದ್ಬಿಡ್ತು ಅಂದರೆ ಕೆರೆಯಲ್ಲಿ ಯಾರಿಗಾನ ಏನಾರು ಅವಘಡ ಆಗುತ್ತೆ ಅಂತ ಅದೊಂದು ಮುನ್ಸೂಚನೆ ಇಟ್ಕೊಂಡು ಇವ್ರೇನು ಮಾಡಿದ್ರು, ಸಾಯಂಕಾಲ 5 ಗಂಟೆ ಒಳಗಾಗಿ ಆ ಕೆರೆಯಲ್ಲಿ ಇದ್ದಿದ್ದು ಅಷ್ಟು ಜನರನ್ನ ಆಚೆ ಓಡಿಸಿ, ಕೆರೆ ಬದಿಯಲ್ಲಿ ಆನೆ ಇದೆ, ಆನೆಗಳು ಬಂದಿದ್ದಾವೆ, ಅವುಗಳನ್ನು ನಾವು ಬೇರೆ ಫಾರೆಸ್ಟ್ ರೇಂಜಿಗೆ ಓಡಿಸ್ಬೇಕು ಅಂತ ನಮಗೊಂದು ಕರೆ ಬರುತ್ತೆ. ಸೊ ಅಲ್ಲೇನಾಗುತ್ತೆ, 4 ಆನೆ, ಒಂದು ಗಂಡು, ಒಂದು ಹೆಣ್ಣಾನೆ, 2 ಮರಿಗಳು. ಸೊ ಅಲ್ಲಿ ನೀರಲ್ಲಿದ್ದಾವೆ. ಆ ನೀರಿನ ಜೊತೆಗೆ ಅವತ್ತೇನಾಗಿದೆ, ಅದೇ ಕಾಡಲ್ಲಿ ರೌಡಿ ರಂಗ ಇದ್ದಾನೆ. ಅವನು ಒಂಟಿ ಸಲಗ, ಅವನು ಒಬ್ಬನೇ ಇರೋದು, 2016ರಲ್ಲಿ. ಸೊ ಅವಾಗೇನಾಯಿತು ಅಂದರೆ ನಾವು ಕಾರ್ಯಾಚರಣೆಯಲ್ಲಿ ಇದು ಮಾಡಿದ್ವಿ. ಅವಾಗ ಸಾಯಂಕಾಲ 5 ಗಂಟೆಗೆ ಆನೆಗಳನ್ನು ಚದುರಿಸಿದ್ವಿ. ನೆಲಮಂಗಲ ರೇಂಜಿಗಿಂದ ತುಮಕೂರು ರೇಂಜಿಗೆ ಅದನ್ನ ಓಡಿಸ್ಬೇಕು. ಸೊ ಅವಾಗ ಚದುರಿಸಿದಾಗ ಏನಾಯಿತು, ಆನೆಗಳು ಬಂದ್ವು ಆಚೆ. ಎಲ್ಲ ಮರಿಯಾನೆಗಳ ಜೊತೆ ಇತ್ತಲ್ಲ, ತಾಯಿ ಮರಿಯಾನೆಗಳಿದ್ದಾಗ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಈ ರಬ್ಬರ್ ಬುಲೆಟ್ಸ್ ಅದು ಇದು ಹೊಡಿತಾ ಇದ್ದಾರೆ. ಇದು ಮಾಡಿ ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಎಲ್ಲ ಒಂದೊಂದು ದಿಕ್ಕಲ್ಲಿ ಒಂದು ಹತ್ತತ್ರ ಒಂದು 25 ಜನ ಫಾರೆಸ್ಟರ್ಸ್ ಇವರೆಲ್ಲ. ಆ ದಿಕ್ಕಲ್ಲಿ ನಾವು ಹೋದಾಗ ಏನಾಯಿತು, ಎಲ್ಲ ಚದುರಿಸ್ಕೊಂಡು ಅವ್ರವ್ರಿಗೆ ಇಷ್ಟೊಂದು ಗ್ರೂಪ್ ಅಂತ ಮಾಡಿಕೊಂಡು, ನನ್ನ ಜೊತೆ ಒಂದು 4 ಜನ ಗ್ರೂಪು, ಇರೋದು 4 ಜನ ಗ್ರೂಪು, ಅವ್ರ ಜೊತೆಗೆ ನಾವು ಹೋಗ್ಬೇಕು. ಯಾಕಂದರೆ ನಮಗೂ ಒಂದು ಅನುಭವ ಬೇಕಲ್ಲ, ಯಾವ ಥರ ಇರುತ್ತೆ ಏನು ಅಂತ ತಿಳ್ಕೊಬೇಕು ಅಂತ. ಸೊ ಅಲ್ಲಿ ಹೋಗಿದ್ದೀವಿ. ಈ ಒಂದು ರೇಂಜ್ ಇದರಲ್ಲಿ ಏನಾಗಿದೆ, ಒಂದು 3 ಜನ ಗಾರ್ಡ್ಸ್ಗಳು ರೌಡಿ ರಂಗ ಬರ್ತಾ ಇದ್ದಾನೆ ಅಂತ. ನನಗೆ ಅವಾಗೇ ಗೊತ್ತಾಗಿದ್ದು, ಅಲ್ಲ ಆನೆ ಅವನು ಇದ್ದಾನೆ ಅಂದ್ಬಿಟ್ಟು, ಅಲ್ಲ ಒಂಟಿ ಸಲಗ ಬರ್ತಾ ಇದ್ದಾನೆ ಅಂತ ಹೇಳಿದ್ದು. ರೌಡಿ ರಂಗ ಅಂತಲೂ ಗೊತ್ತಿಲ್ಲ ನನಗೆ. ಒಂಟಿ ಸಲಗ ಏನಾಗೋಯ್ತು, ಒಂದು 100 ಮೀಟರ್ಸ್ ದೂರ, 150 ಮೀಟರ್ಸ್ ದೂರದಲ್ಲಿ ಅಲ್ಲಿಂದ ಹಿಂಗೆ ನೋಡ್ತಾ ಇದ್ದೀನಿ, ಫುಲ್ಲು ನೀಲಗಿರಿ ತೋಪೋದು. ನನಗೆ ಆನೆ ಗೊತ್ತಾಗ್ತಾ ಇಲ್ಲ ನನಗೆ, ಅಲ್ಲಿ ಅಷ್ಟು ದೂರದಿಂದ ಹಿಂಗೆ ಬರ್ತಾ ಇದೆ. ನಾನು ಆಗ್ತಾನೆ ಸ್ವಲ್ಪ ಕಾಲೇನೋ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ಕಾಲೇನೋ ಹೇಟ್ ಮಾಡ್ಕೊಂಡಿದ್ದೆ. ಸೊ ಹಿಂಗೆ ಬರ್ತಾ ಇದೆ, ಎದುರಿಗಿದ್ರೆ ಅಲ್ಲಿ ಬರ್ತಾ ಇದೆ ಅಷ್ಟು ದೂರದಲ್ಲಿ. ನಮ್ಗೆ ಈ ಕಡೆ 2 ಗಾರ್ಡ್ಸ್ ಏನು ಮಾಡಿದ್ರು, ಹಿಂಗೆ ಚದ್ರುವಾಗ ಅವ್ರು ಓಡ್ಬಿಟ್ರು. ನಾನು ಮಿಡಲಲ್ಲಿ ಇದ್ದೀನಿ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹಿಂದೆ ಬರಬೇಕು. ಆನೆ ಈ ಕಡೆ ಎಂಟ್ರಿ ಆಗ್ತಾ ಇದೆ. ಅದು ಇನ್ನೇನು ಜಸ್ಟ್ ಒಂದು 50 ಮೀಟರ್ಸ್ ಬಂದು 100 ಮೀಟರ್ ದೂರದಲ್ಲಿ ಹಿಂಗೆ ನಾನು ನೋಡಿದ್ದೆ ಅಷ್ಟೇ. ನನಗನ್ನು ಈ ಕಡೆಯಿಂದ ಬಂದು ಒಂದು ದಿಬ್ಬ ಆಯಿತು, ಮಣ್ಣಿಂದು ಗುಡ್ಡೆ ದಿಬ್ಬ ಮಾಡಿದ್ರು ಅಲ್ಲಿ ಕಾರ್ನರ್. ಅಲ್ಲಿ ಇದ್ರೆ ಒಂದು ಸ್ಮಾಲ್ ಫಾರೆಸ್ಟ್ ವಾಚಿಂಗ್ ಆಫೀಸ್. ಸೊ ಆಫೀಸ್ ಹತ್ರ ಗುಡ್ಡೆ ಮಾಡಿದ್ರು. ಅದು ಹೆಂಗೆ ಧೈರ್ಯವಾಗಿ ನಾನು ಹತ್ತದನ್ನೋ ಗೊತ್ತಿಲ್ಲ ಸರ್. ಅವತ್ತು ಮಾತ್ರ ಗುಡ್ಡೆ ಹತ್ತಿ ಉಳ್ಕೊಂಬಂದು ಕೆಳಗಡೆ ಬಿದ್ದೆ. ಅಂದರೆ ಅದು ಉಳ್ಕೊಂಡು ಕೆಳಗಡೆ ಬಂದ್ಬಿಟ್ಟೆ. ನಾನು ನೋಡಿದ್ರೆ ಎಲ್ಲ ಆಫೀಸರ್ಸ್ ಅಲ್ಲಿದ್ದಾರೆ. ಸೊ ಅದೊಂದು ಇನ್ಸಿಡೆಂಟು ನನಗೆ ಇವತ್ತು ನನ್ನ ಲೈಫಲ್ಲೇ ನಾನು ಒಂದು ಆನೆಯಿಂದ ಬಚಾವದೆ ಅಂತ ಈಗಲೂ ನನಗೆ
ಆ ಶಾಕಲ್ಲಿ ಇನ್ನೂ ನನಗೆ ಈಗೂ ಇದೆ. ಆಮೇಲೆ ಆನೆನ ನಾನು ಫೇಸ್ ಟು ಫೇಸ್ ನೋಡಿದ್ದೊಂದೇ ಅನುಭವ ನನಗೆ. ಜಸ್ಟ್ ಆಲ್ಮೋಸ್ಟ್ ಒಂದು 10-15 ಸೆಕೆಂಡ್ ನಾನು ನೋಡಿರ್ಬೋದು ಅಷ್ಟೇ ಆನೆನ. ಆನೆ ಗಾಯತ್ರ ಮುಖ, ಆ ಕೊಂಬು, ಆ ಟಸ್ಕರ್ ಇದನ್ನ ನಾನು ನೋಡಿರೋದು ಅಷ್ಟೇ ನನಗೆ ಅನುಭವ ಇರೋದು. ಒಂದು 15-20 ಸೆಕೆಂಡ್ ನಾನು ನೋಡಿರ್ಬೋದು ಆನೆ ಅಷ್ಟೇ ಆಲ್ಮೋಸ್ಟ್. ಆಮೇಲೆ ಬಂದಮೇಲೆ ಇಟ್ಕೊಳ್ಳೆ ನಾನು ಆಮೇಲೆ ಬಂದಮೇಲೆ ಅವರು ಗಾರ್ಡ್ಸ್ ಎಲ್ಲ ಬಂದಿದ್ದಾದಮೇಲೆ ಎಲ್ಲ ಆಮೇಲೆ ಸಾಯಂಕಾಲ ಬಂದು ಒಂದು 6:30 ಅಲ್ಲಿ ಯಾರಿಗೋ ಒಬ್ಬನಿಗೆ ಬೇರೆ ಆನೆಗಳು ಯಾರಿಗೋ ಒಬ್ಬನಿಗೆ ತಳ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಓಡ್ಬಿಟ್ಟಿತ್ತು ಅಂದ್ಬಿಟ್ಟು ಏನೋ ಒಂದು ಇನ್ಸಿಡೆಂಟ್ ಇದ್ದಾಗ ಎಲ್ಲ ಬಂದರು. ಆವಾಗ ಅಲ್ಲಿ ಮೀಟಿಂಗಲ್ಲಿ ಡಿಸ್ಕಷನ್ ಎದುರುಗಡೆ ಇದು ಮಾಡಿದಾಗ ಅವಾಗ ಹೇಳಿದ್ದು ರೌಡಿ ರಂಗನೇ ಬಂದಿದ್ದು ಅಂತ. ಅದ್ವರೆಗೂ ನನಗೆ ಗೊತ್ತಿಲ್ಲ ಅವ್ನು ರೌಡಿ ರಂಗ ಅಂತ. ಆ ಫಾರೆಸ್ಟ್ ಗಾರ್ಡ್ ಅವತ್ತು ಕಾರ್ಯಾಚರಣೆ ಮಾಡಬೇಕಾದ್ರೆ ಅವತ್ತಲ್ಲಿ ಆದಂಥ ಒಂದು ಅನುಭವ ಹಿಂಗೆ ಬಂದಿದ ತಕ್ಷಣ ಇಬ್ಬರು ಗಾರ್ಡ್ಸ್ ಹಿಂಗೆ ಓಡ್ಬಿಟ್ರು. ಯಾಕಂದರೆ ಸರ್ ಅವ್ರು ಪಟಾಕಿ ಎಸಿತಾ ಇದ್ರೆ ಪಟಾಕಿನ ಹಿಂಗೆ ತಳ್ಕೊಂಡು ಬರೋವಂಥ ಜಂಟಲ್ಲಿ ಇದ್ದಿದ್ದು ಅವ್ನಿಗೊಬ್ಬನಿಗೇನೆ. ಸರ್ ನೀವೇನಾದ್ರು ಫೈರ್ ಮಾಡಿ, ರಬ್ಬರ್ ಬುಲೆಟ್ಸೇ ಯೂಸ್ ಮಾಡ್ತಿದ್ದಿದ್ದವರು. ಹಿಂಗೆ ಫೈರ್ ಮಾಡಿದ್ರೆ ಫೈರ್ನೇ ಹೊಡ್ಕೊಂಡು ಮುಂದೆ ಬರ್ತಿದ್ದ. ಅಷ್ಟು ಜಂಟಲ್ ಇರ್ತಿದ್ದ, ಅಷ್ಟು ದೈತ್ಯಾಕಾರದ ಆನೆ ಅದು. ಹಾಂ ಸರ್. ಸೊ ಇವಾಗ ರಂಗ ಯಾವ ರೀತಿ ಒಂದು ಸೈಡ್ ಇಟ್ಕೋತಿದ್ದ ಅಂದರೆ, ಆತನಿಗೆ ಯಾರು ತುಂಬ ತೊಂದರೆ ಕೊಡ್ತಾರೋ ಆತನ ಬಗ್ಗೆ ಭಾಳ ನಿಗಾ ಇಟ್ಕೊಳ್ತಿದ್ದ. ಆ ಥರ ಮೆಮೊರಿ ಪವರ್ನಲ್ಲೂ ಭಾಳ ಸೂಕ್ಷ್ಮತೆ. ಬಟ್ ಆದರೆ ನಮ್ಮ ಬನ್ನೇರಘಟ್ಟ ವಾಚರ್ಸ್ಗಳು ಇವರೆಲ್ಲ ಇದಾರಲ್ಲ, ಅವರೆಲ್ಲ ಟ್ರೈಬ್ಸು. ಅವರೆಲ್ಲ ಸುಮಾರು ಜನ ಟ್ರೈಬ್ಸ್ಗಳನ್ನೇ ವಾಚರ್ಸ್ ಆಗಿ ಹಾಕೋದು. ಯಾಕಂದರೆ ರೇಂಜರ್ಸು, ಆಮೇಲೆ DRF, RF ಇವರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಅವ್ರುಗಳಿಗೇನೂ ಗೊತ್ತಿರಲ್ಲ. ಸೊ ಯಾಕಂದರೆ ಅವ್ರು ಅಷ್ಟು ಓದಿದ್ರು, ಫಾರೆಸ್ಟ್ರಿ ಅಷ್ಟು ಓದಿದ್ರು, ಪ್ರಾಕ್ಟಿಕಲಾಗಿ ನಮಗೆ ಕಾಡಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ಮೇಯ್ನ್ ಆ ವಾಚರ್ಸ್ಗಳಿಂದನೇ, ಆ ಗಾರ್ಡ್ಸ್ಗಳಿಂದನೇ ಎಲ್ಲ ಮಾಹಿತಿ ಸಿಗೋದು. ಇವಾಗ ಒಂದು ರೇಂಜಲ್ಲಿ ಇವಾಗ ಎಲ್ಲೋ ಒಂದು ಕಡೆ ಆನೆ ಬಂದಿದೆ, ಇಲ್ಲಿಂದ ವಾಕಿ ಟಾಕಿ GPS ಮೆಸೇಜ್ ಕಳಿಸಿ ಅಲ್ಲಿಗೆ ಹೋಗ್ಬೇಕು ಅಂದರೆ ಅಲ್ಲಿಗೆ ಹೇಳ್ದಾಗ ಆ ಸ್ಪಾಟಲ್ಲಿ ಅವರು ಏನೋ ಒಂದು ಗುರ್ತಿಗೆ ಇಟ್ಕೊಂಡಿರ್ತಾರೆ. ಅಲ್ಲೊಂದು ಹ್ಯಾಂಟೆನೇನೋ ಒಂದು ಇದೇನೋ ಗುರ್ತಿಗೆ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಏನೋ ಇದು ಮಾಡಿರ್ತಾರೆ. ಯಾವ ಸ್ಪಾಟಲ್ಲಿ ಆನೆ ಇದೆ, ಎಲ್ಲಿ ಏನು ಅಟ್ಯಾಕ್ ಆಗಿದೆ, ಏನಾಗಿದೆ, ಇದನ್ನೆಲ್ಲ ಗಾರ್ಡ್ಸ್ಗಳೇ ನಿಮಗೆ ಗಾರ್ಡ್ ಮಾಡೋದು. ಸೊ ಅದೇ ಥರನೇ ಈ ರಂಗನ ಮೇಲೆ ಈ ಥರ ಯಾರು ಪುಂಡಾಟ ನಡೆಸಿದ್ರು ಒಂದು ಇನ್ಸಿಡೆಂಟು ನಮಗೆ ಹೇಳಿದ್ರು ಅವರು. ಅವನು ಭಾಳ RX ಅಲ್ಲಿ ಓಡಾಡ್ತಾ ಇದ್ದ ಹುಡುಗ. ಈತನ ಮೇಲೆ ಕಲ್ಲು ಹೊಡೆದು ಆತನ ಕಿಚಾಯಿಸಿ ತುಂಬ ಹಿಂಸೆ ಕೊಟ್ಟಿದ್ದ ಅಂದ್ಬಿಟ್ಟು ಆತನನ್ನು ಆನೆ ಗುರ್ತಿಟ್ಕೊಂಬಂದು ಆತನ ಮನೆ ಹತ್ರ ಬಂದು ಆತನ ಒಣಗಾಕಿದ್ದ ಶರ್ಟನ್ನು ಎಳೆದಾಡಿ ಆಮೇಲೆ ಅಲ್ಲಿ ನಿಲ್ಲಿಸಿದಂಥ ಬೈಕ್ನೆಲ್ಲ ಡ್ಯಾಮೇಜ್ ಮಾಡಿ ಜಖಮ್ ಮಾಡಿ ಅವತ್ತು ಸಿಕ್ಕಿಲ್ಲ. ಮತ್ತಿನ್ನೊಂದು ಸರಿ ಇನ್ಸಿಡೆಂಟ್ ಇದರಲ್ಲಿ ಅವನ್ನ ಭಾಳ ಚಾಕುಚಿತ್ತವಾಗಿ ಟಾರ್ಗೆಟ್ ಮಾಡಿ ಯಾರಿಗೂ ಗೊತ್ತಿಲ್ದಂಗೆ ಆನೆ ಎಷ್ಟು ಮಟ್ಟಿಗೆ ಸ್ಟಡಿ ಮಾಡಿ ಆತ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಸ್ಕೆಚ್ ಹಾಕಿದೆ, ಆನೆನೇ ಸ್ಕೆಚ್ ಹಾಕಿದೆ ಅಂದ್ರೆ ರೌಡಿ ರಂಗ ಇನ್ಯಾವ ಮಟ್ಟಕ್ಕೆ ಅವ್ನು ಬುದ್ಧಿವಂತ ಇರಬೇಕು ನೀವೇ ನೋಡಿ. ಸೊ ಈ ರೀತಿ ಒಂದು ಜೆಂಟಲ್ನೆಸ್ಸು ನಮ್ಮ ಏಷ್ಯನ್ ಜಿಜಾಂಟಿಕ್ ಎಲಿಫೆಂಟ್ಸ್ಗಳಲ್ಲಿ ಯಾವ ಆನೆಯಲ್ಲಿ ಕಂಡು ಬರುತ್ತೆ ನೀವೇ ಹೇಳಿ. ಇವಾಗ ಅರ್ಜುನನ್ಗೆ ಸ್ಕೆಚ್ ಹಾಕಕ್ ಬರ್ತಿತ್ತಾ, ಧನಂಜಯನ್ ಸ್ಕೆಚ್ ಹಾಕಕ್ ಬರ್ತಿತ್ತಾ, ಇಲ್ಲ ಭೀಮನ್ ಸ್ಕೆಚ್ ಹಾಕಕ್ ಬರ್ತಿತ್ತಾ? ಒಂದು ಕಾಡಾನೆ ಇವತ್ತು ಇಷ್ಟರ ಮಟ್ಟಕ್ಕೆ ಸ್ಕೆಚ್ ಹಾಕತ್ತೆ. 11 ಜನ ಬೆಟಾಲಿಯನ್ನ ಕಟ್ಟುತ್ತೆ, ಇಲ್ಲಿಂದ ತುಮಕೂರು ಹೋಗುತ್ತೆ, ತುಮಕೂರಲ್ಲಿರೋ ಬೆಳೆಗಳನ್ನೆಲ್ಲ ಹೆಂಗಂದ್ರೆ ಹಂಗೆ ತನ್ಗೆ ಇಷ್ಟ ಬಂದಂಗೆ ತಿನ್ಕೊಂಡು ಇದು ಮಾಡುತ್ತೆ. ಆವಾಗ ಕರ್ನಾಟಕದಲ್ಲಿ ಒಂದು ನಿಜವಾದ ಆನೆಗಳ ಒಂದು ರೌಡಿಸಮ್ನ ಕತೆ, ಭೂಗತ ಲೋಕದ ಕತೆ ಅಂತ ನಾವು ಏನು ಮನುಷ್ಯನ ಮಧ್ಯೆ ಹೇಳ್ತೀವಿ, ಕಾಡಿನ ಮಧ್ಯೆ ಭೂಗತ ಲೋಕದ ಕತೆ ಸ್ಟೋರಿ ಆಗುತ್ತೆ. RX ಓಡಿಸ್ತಿದ್ದಂಥ ಹುಡುಗ ಅವನು ತುಂಬ ರೋಡಲ್ಲಿ ಪುಂಡಾಟ ಆಡೋದು ಆ ಥರ ಇದು ಮಾಡ್ಕೊಂಡಿದ್ದ. ಈತ ಹೋಗಿ ಆ ರೌಡಿ ರಂಗ ಆನೆಗೂ ತುಂಬ ತೊಂದರೆ ಕೊಟ್ಟಿದ್ದ. ಕಲ್ಲೊಡಿಯೋದು, ಕಿಚಾಯಿಸೋದು ಆನೆಗೆ ಥರ. ಸಾಧಾರಣವಾಗಿ ಅಲ್ಲಿ ರೌಡಿ ರಂಗ ಕಾಡ ಓಡಾಡ್ತಾನೆ ಅಂದಾಗ ಅಕ್ಕಪಕ್ಕ ಜನ ಭಯಭೀತರಾಗಿ ಹೊರಗಡೆ ಹೋಗ್ಬಿಡ್ತಾ ಇದ್ರು. ಆತ ಬಂದು ಸಾಧಾರಣವಾಗಿ ಸೈಲೆಂಟಾಗಿ ಹೋಗ್ಬಿಡ್ತಾ ಇದ್ದ. ಬಟ್ ಆದರೆ ಈತ ಏನು ಆನೆ ನನಗೆ ಏನು ಮಾಡಿಬಿಡುತ್ತೆ ಅನ್ನೋ ರೀತಿನಲ್ಲಿ ಆತನು ಹೋಗಿ ಕಿಚಾಯಿಸಿ ಅವನೊಂದು RX ಓಡಿಸ್ತಿದ್ದ ಅಂಥದ್ದನ್ನೆಲ್ಲ ನೋಡಿಕೊಂಡು ಈ ಆನೆ ಆತನ ಮೇಲೆ ಕಣ್ಣಿಡ್ತು. ಯಾಕಂದರೆ ಆತನಿಗೆ ಕಲ್ಲಲ್ಲಿ ಹೊಡೆದಿದ್ದ ಈ ಥರ ಅಂತೆಲ್ಲ ಒಂದು ಇನ್ಸಿಡೆಂಟ್ ಈ ಥರ ಆಗಿತ್ತು ಅಂತ ಹೇಳಿದ್ರು ನಮಗೆ. ಆಮೇಲೆ ಆತನ ಮನೆ ಹತ್ರ ಹುಡ್ಕೊಂಡು ಹೋಗ್ತಾರಂತೆ. ಆತ ಎಲ್ಲಿ ಮನೆ ಇದ್ದ ಆ ಮನೆ ಹತ್ರ ಹೋಗಿ ಆತನ ಶರ್ಟು ಮತ್ತು ಬೈಕನ್ನೆಲ್ಲ ತುಳಿದು ಇದು ಮಾಡಿ, ಅದಾದ್ಮೇಲೆನೂ ಈತನ ಪುಂಡಾಟ ಇನ್ನೂ ಜಾಸ್ತಿ ಆಗುತ್ತೆ. ಇವನು ಅವನು ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತಂತೆ. ಆಮೇಲೆ ಒಂದು ದಿನಕ್ಕೆ ಸ್ಕೆಚ್ ಹಾಕಿ ಆನೆ ಆತನನ್ನ ಸಾಯಿಸುತ್ತೆ ಅಂತ ಹೇಳ್ತಾರೆ.
ಸೊ ಈ ಎಲ್ಲ ಇನ್ಸಿಡೆಂಟ್ಸು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕ್ರೈಮ್ ರೆಕಾರ್ಡ್ಸ್ಗಳಲ್ಲಿ ರಿಪೋರ್ಟ್ ಆಗ್ತಾ ಹೋಗುತ್ತೆ. ಈ ಥರ ಒಂದು 11 ಜನ ರಂಗನಿಂದ ಸತ್ತೋಗ್ತಾರೆ. ಈವನ್ ನಮ್ಮ ವಾಚರ್ಸ್ಗಳಾಗಿರ್ಬೋದು, ಫಾರೆಸ್ಟ್ ಗಾರ್ಡ್ಸ್ ಆಗಿರ್ಬೋದು, ಒಳ್ಳೆಯವ್ರು ಎಷ್ಟು ಜನ ಕೆಟ್ಟವ್ರು ಎಷ್ಟು ಜನ ಗೊತ್ತಿಲ್ಲ. ಮತ್ತು ಆತನಿಗೆ ಏನಂದರೆ ನನ್ನ ಕಾಡು, ನಾನಿದ್ದೀನಿ ಇಲ್ಲಿ. ಆತನ ಗಾಂಭೀರ್ಯತೆ ಯಾವ ರೀತಿ ಇತ್ತು ಅಂದ್ರೆ, ಆತ ಏನಾದ್ರು ಕಾಡಲ್ಲಿದ್ದಾನೆ ಅಂದ್ರೆ, ನಾನು ಅದ್ ಮುಂಚೆ ನಿಮ್ಗೆ ಹೇಳಿದ್ದೆ, ಆತ ಏನಾದ್ರು ಕಾಡಲ್ಲಿದ್ದಾನೆ ಅಂದ್ರೆ ಯಾರು ಹೋಗ್ತಾ ಇರ್ಲಿಲ್ಲ. ಅದೊಂದು ಖುಷಿ ತರುವಂತ ವಿಷಯ ಇವತ್ತು ನಮ್ಗೆ. ಸಂತೋಷ ಅಂದ್ರೆ ನೋಡಿ, ಒಂದು ಆನೆ ಇಡೀ ಕಾಡನ್ನ ಕಾವಲು ಕಾಯ್ತಾ ಇದೆ. ಈತನಿಗೆ ಎಗನಿಸ್ಟ್ ಇರೋರು, ಕಾಡನ್ನ ಹಾಳು ಮಾಡಕ್ ಬರೋರು, ಕಾಡಿನ ಬಗ್ಗೆ ದುರುಪಯೋಗ ಇಟ್ಕೊಂಡು ಕಾಡನ್ನ ಅವಲಂಬಿಸ್ಬೇಕು ಅಂತಿರೋರು, ಇವಾಗ ಕುಡ್ದು ತಿಂದು ಬಾಟ್ಲೆಲ್ಲ ಒಡೆದು ಎಸ್ದು ಈ ತರ ಎಲ್ಲ ತೊಂದರೆ ಕೊಡ್ಬೇಕಾಗಿರೋಂಥ ಇನ್ಸಿಡೆಂಟ್ ಮಾಡೋದ್ರು ಮನುಷ್ಯರೇನೆ. ಇವತ್ತು ಆ ಮನುಷ್ಯರ ಬಗ್ಗೆ ಯಾರು ನಾವು ತಲೆ ಕೆಡ್ಸ್ಕೊಳ್ಳಿಲ್ಲ. ಆತ ಹಿಂಗೊಬ್ಬನ ಸಾಯಿಸ್ದ. ನೋಡಿ ನಮ್ಮ ಇದು ಆಲೋಚನೆಗಳು ಹೆಂಗಿದೆ. ಯಾರೊಬ್ಬ ವ್ಯಕ್ತಿ ಬಂದ, ಆತ ನಮ್ಗೇನೋ ಒಂದು ಕಾಟ ಕೊಟ್ಟ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಸೈಡ್ ಆಗ್ಬಿಟ್ರು ಆತನ ಹಿಡಿದು ಬಿಡ್ಬೇಕು, ಕೆಡ್ಡ ಕಾರ್ಯಾಚರಣೆ ಮಾಡಬೇಕು, ಅದನ್ನು ಹಿಡಿದಾಕ್ಬಿಡ್ಬೇಕು. ಇದು ಅವ್ರ ಇಂಟೆನ್ಷನಲ್ಲಿ ಇದಾಯ್ತು. ಸೊ ರಂಗನ ಒಂದು ಪುಂಡಾಟ ಸ್ಟಾರ್ಟ್ ಆಗಿ 1998ರಿಂದ 2016ವರೆಗೂ ಸತತ ಕಾರ್ಯಾಚರಣೆಗಳು, ಸತತ ಫೇಲ್ಯೂರ್ಸ್ಗಳು, ಸತತ ವೈಫಲ್ಯಗಳು. ಅದು ಒಂದು ಕಾರ್ಯಾಚರಣೆಯಲ್ಲಿ ನಾನು ನೋಡಿದ್ದ ಇನ್ಸಿಡೆಂಟು. ಅಚಾನಕ್ ಇವೆಲ್ಲ ನಾನೊಂದು, ಆಮೇಲೆ ಸಿದ್ಧ ಮಂಚನ ಬೆಲೆ ಡ್ಯಾಮ್ ಹತ್ರ ಪಾಪ ಈತನ ಒಳ್ಳೆಯ ಸೌಮ್ಯ ಸ್ವಭಾವದ ಆನೆ, ಬಹಳ ಶಾಂತ ಆನೆ, ಯಾರಿಗೂ ತೊಂದರೆ ಕೊಡ್ತಾ ಇರ್ಲಿಲ್ಲ. ಈ ರಂಗನ್ ಜೊತೆ ಈ ಸಿದ್ಧ ಹೋದ್ರೆ ಏನ್ ಕೆಲಸ ಅಂದ್ರೆ, ಈತ ಮುಂದೆ ನಿಂತ್ಕೊಂಡು ಲೀಡ್ ಮಾಡೋದು, ಇವ್ನು ಹಿಂದೆ ಹೋಗ್ಬಿಟ್ಟು ಏನೇನು ಆಹಾರ ಇದೆ ಎಲ್ಲ ಕ್ಲೀನ್ ಆಗಿ ತಿನ್ಬಿಟ್ಟು ಅವನ ಜೊತೆ ಸೈಲೆಂಟ್ ಆಗಿ ಬಿಡ್ಕೊಂಡು, ಯಾರಿಗೂ ತೊಂದರೆ ಕೊಡ್ತಾ ಇರ್ಲಿಲ್ಲ. ಅಂತ ಸೌಮ್ಯ ಸ್ವಭಾವದ ಆನೆ ಅದು, ಕಾಡಾನೇನೆ. ಬಹಳ ಖುಷಿ ಸಂತೋಷ ಪಡ್ತಿದ್ರು. ಅದಕ್ಕೂ ಸಿದ್ಧನ ಬಗ್ಗೆನೂ ತುಂಬಾ ಹೇಳ್ತಾರೆ ಜನ. ಸೊ ಕೊನೆಗೆ ಆನೆ 11 ಜನ ಬೆಟಾಲಿಯನ್ ಇದ್ದಂತಹ ರಂಗನ ಪಡೆ 3 ಜನಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. 3 ಹೋಗಿ ಒಂದಾಗತ್ತೆ. ಆಮೇಲೆ ಆತ ಒಂಟಿಯಾಗ್ಬಿಡ್ತಾನೆ. ಒಂಟಿ ಆದಾಗ ಆತನಿಗೆ ಬಹಳ ಆತಂಕ ಇರುತ್ತೆ. ಇನ್ನೆಲ್ಲಿ ನನ್ನ ಜೀವನ, ಯಾವ ರೀತಿ ಇದ್ದವ್ರನ್ನೆಲ್ಲಾನು ಕಾರ್ಯಾಚರಣೆ ಮಾಡಿ ಹಿಡಿದ್ಬಿಟ್ರು ಇವ್ರು ಅರಣ್ಯ ಇಲಾಖೆಯವರು. ಇನ್ನು ಅವಾಗಿಂದ ಇವನ್ಗೆ ಯಾವಾಗ ಸಿದ್ಧ ಕಾಲ್ ಮುರ್ಕೊಂಡು ಬಿದ್ದ, ರಂಗನಿಗೆ ತುಂಬಾ ನೋವು ಸ್ಟಾರ್ಟ್ ಆಗುತ್ತೆ. ಮಾನಸಿಕ ನೋವುಗಳು ಸ್ಟಾರ್ಟ್ ಆಗಿ, ಇನ್ನು ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಈಸಿ ಆಗೋಯ್ತು. ಇಂಥರ ಇದ್ರೋ ನೀನು ರಂಗ ಒಬ್ಬನೇ. ರಂಗನ ಟೆಕ್ನಿಕಲ್ ಆಲೋಚನೆಗಳು ಇವಾಗ ಆನೆ ಹೆಂಗ್ ಯೋಚನೆ ಮಾಡುತ್ತೋ ಆ ತರ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ 2016ರಲ್ಲಿ ಕಾರ್ಯಾಚರಣೆ ಮಾಡಿ ರಂಗನ್ನ ಹಿಡಿದಿದ್ದು ಅವಾಗ ಅಭಿಮನ್ಯು ಮತ್ತೆ ಅರ್ಜುನನೇ. ಅದು ಬಂಡೆ ಮೇಲಿಂದ ಅದನ್ನ ಚೇಸ್ ಮಾಡ್ಕೊಂಡು ಹೋಗಿ ಅದನ್ನ ಡಾರ್ಟ್ ಮಾಡಿ ಅದನ್ನ ಶೂಟ್ ಮಾಡ್ತಿದ್ರೆ ಬಂದಿಂತ ತಲೆಗುಂತಿನಂತೆ, ಅಷ್ಟು ಮಂಡ ಆನೆ ಅದು. ಧೈರ್ಯವಾಗಿ ಪಟಾಕಿ ಎಸೆದ್ರೆ ಯಾವ ಕಡೆ ಪಟಾಕಿ ಹಿಂಗೆ ಎಸಿತಾರೋ ಅದಕ್ಕೆ ಹೋಗಿ ಹಿಂಗ್ ಡಿಚ್ಚಿ ಹೊಡಿತಿದ್ನಂತೆ. ಯಾರು ಹಿಂಗೆ ಅದಕ್ಕೆ ಚೇಸ್ ಮಾಡಕ್ ಇದ್ ಮಾಡ್ತಿದ್ರು ಅಲ್ಲೇ ಬಂದು ಹಿಂಗ್ ನಿಂತ್ಕೋತಿದ್ನಂತೆ. ಎಲ್ಲಿ ಬೆಂಕಿ ಹಚ್ತಾರೋ ಆ ಬೆಂಕಿ ಮುಂದೆನೆ ಬಂದು ಹಸ್ಕೊಂಡು ನಿಂತಿದ್ದಂತೆ. ಯಾವ ರೀತಿ ಆನೆ ತನ್ನ ಪ್ರಿಪೇರ್ ಆಗಿರ್ಬೇಕು ಎಲ್ಲದಕ್ಕೂ. ನಾವು ಇಷ್ಟು ಕಥೆಗಳನ್ನ ಕೇಳಿದೀವಿ, ಎಷ್ಟೋ ಮಾನವ ಪ್ರಾಣಿಗಳ ಸಂಘರ್ಷದಲ್ಲಿ. ಇದ್ರ ಮುಂದೆ ರೌಡಿ ರಂಗನ ಕತೆ ಮುಂದೆ ಯಾವ ಆನೆಗಳ ಕಥೆನೂ ನಿಮ್ಗೆ ಕಮ್ಮಿ ಇಲ್ಲ. ಯಾವ ತರ ನೀವು ಒಂದು ಆನೆನ ನೋಡ್ಬಲ್ರಿ ಕಾಡಲ್ಲಿ. ಇವತ್ತಿಂತ ಒಂದು ಆನೆ ಹಿಂಗಿದೆ ಅಂದ್ರೆ, ನಿಮ್ಗೆ ಇಷ್ಟು ವರ್ಷ ಆನೆಗಳ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ಒಂದು ಆನೆ ಇದೆ ಯಾಕೆ ಅಷ್ಟೊಂದು ನಾವು ಡೀಪ್ಲಿ ಸ್ಟಡಿ ಮಾಡ್ಬೇಕು. ರಂಗ ಯಾಕೆ ಅಷ್ಟೊಂದು ಪುಂಡಾಟ ಮಾಡ್ತಿದ್ದ, ತನ್ನ ಪೂರ್ವಾಪರಗಳು ಯಾಕೆ ಆ ಥರ ಇತ್ತು, ತನ್ನ ಹುಟ್ಟು ಹೇಗಿತ್ತು, ಅವೆಲ್ಲ ಮಾನವ ಸಂಘರ್ಷದಿಂದ ಮಂಡತನವಾಗಿ ಬೆಳೆದು, ನಾನು ಯಾರಿಗೂ ಕೇರ್ ಮಾಡಲ್ಲ, ನನ್ನ ಇಷ್ಟಕ್ಕೆ ನಾನಿದ್ದೀನಿ. ಆತನಿಗೆ ಯಾರಿಗೇನು ಇದು ಮಾಡ್ತಿದ್ದ, ಆತನ ಪಾಡ್ಗಾತ ಇದ್ದ. ಕೊನೆಗೂ ಆತನಿಗೆ 2016ರಲ್ಲಿ ಕಾರ್ಯಾಚರಣೆಗೆ ಕರ್ಕೊಂಬಂದ್ರು. ಅಭಿಮನ್ಯು ಬಂದ, ಅರ್ಜುನ ಬಂದ, ಅವಾಗ ದ್ರೋಣ, ಬೇರೆ ಬೇರೆ ಆನೆಗಳು ಎಲ್ಲ, ಧನಂಜಯ ಈ ಥರ ಆನೆಗಳನ್ನೆಲ್ಲ ಕರ್ಕೊಂಬಂದ್ರು. ಕೆಡ್ಡ ಆಪರೇಷನ್ ಅದನ್ನ ಸ್ಟಾರ್ಟ್ ಮಾಡಿದ್ರು.
ಆತನ ಹಿಡಿತಾ ಬಂದು ಅಷ್ಟು ಸುಲಭವಾಗಿರ್ಲಿಲ್ಲ. ಹತ್ತದಿಂದ ಹಿಡಿದು ಇದರಿಂದ ಹಿಡಿದು ಒಂದು ಜಾಗದಲ್ಲಿ ಅದ್ ಮೇಲೆ ಬಂಡೆ ಮೇಲೆ ಡಾಟ್ ಹೊಡೆದಿದ್ದಾರೆ. ಆ ಕಡೆ ಅಭಿಮನ್ಯು ಇದ್ದಾನೆ, ಈ ಕಡೆ ರಂಗ ಇದ್ದಾನೆ. ಅದೊಂದು ಜಾಗದಲ್ಲಿ ನೋಡಕ್ ಹೋದ್ರೆ ಅಭಿಮನ್ಯು ಹೋಗ್ಬಿಡ್ಬೇಕಾಗಿತ್ತು. ಆ ಥರ ಒಂದು ಇನ್ಸಿಡೆಂಟು ಆಯ್ತು ಅಲ್ಲಿ. ಒಂದು ಬಂಡೆ ಮೇಲೆ ಫಾರೆಸ್ಟರ್ಸ್ ಎಲ್ಲ ಹಿಂಗ್ ಕೂತ್ಕೊಂಡಿದ್ದಾರೆ. ಆ ಬಂಡೆ ಕೆಳಗಡೆ ಬಂದು ಹೈಡ್ ಆಗಿ ನಿಂತ್ಕೊಂಡಿದ್ದಾನೆ ರಂಗ. ಆತನ ಕಾರ್ಯಾಚರಣೆ ನಡೀತಾ ಇದೆ, ಆದ್ರೂ ಆತ ಕೈ ಸಿಗ್ತಾ ಇಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಬೆಟ್ಟದ ಕೆಳಗಡೆ ಬೆಟ್ಟದ ಮೇಲೆ ಇವ್ರು ಫಾರೆಸ್ಟರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಆ ಬಂಡೆ ಕೆಳಗಡೆ ಇವ್ನು ಬಂದ್ ಕೆಳಗಡೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇನ್ ಟೆಕ್ನಿಕಲಿ ಆತ ಹೆಂಗ್ ನೋಡ್ತಾ ಇರ್ಬೇಡ, ಅಲ್ಲೂ ಆತ ತಪ್ಪಿಸ್ಕೊಳಕ್ ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಕೊನೆಗೆ ಅದು ಕೆಡ್ಡ ಆಪರೇಷನ್ ಮಾಡಿ ಮನೆಯರ್ಘಟ್ಟ ಆನೆ ಶಿಬಿರಕ್ಕೆ ಕರ್ಕೊಂಡೋಗಿ ಆತನ್ನ ಹಲ್ಲು ಹಾಕಿದಾಗ ಸ್ಟಾರ್ಟಿಂಗಲ್ಲಿ ಆತ ಅಷ್ಟು ದೈತ್ಯಾಕಾರದ ಆ ಮರದ ತುಂಡುಗಳ ಮಧ್ಯೆ ತನಗೆ ಕೆಡ್ಡ ಮಾಡಿ ಹಾಕಿದಾಗನೂ ಸಹ ರಂಗ ಅಷ್ಟು ಈಸಿಯಾಗಿ ತನ್ನ ಸೋಲು ಒಪ್ಕೊಳ್ತಾ ಇರಲಿಲ್ಲ. ಅಲ್ಲಿಂದನೂ ಭಾಳ ಪ್ರಯತ್ನ ಪಟ್ಟ, ಅಲ್ಲಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಪಟ್ಟ. ರಾತ್ರೋರಾತ್ರಿ ಕ್ರೇನ್ ತರಿಸಿ ಬೇರೆ ಮರದ ದಿಮ್ಮೆಗಳನ್ನೆಲ್ಲ ತರಿಸಿ ಮತ್ತೆ ಅದನ್ನ ರೆಡಿ ಮಾಡಿ 6 ತಿಂಗಳಲ್ಲಿ ಈತ ಸಂಪೂರ್ಣವಾಗಿ ಸಿದ್ಧ ಆಗ್ಬಿಟ್ಟ. ಇದಾಗಿ ಮತ್ತೆ 1 ವರ್ಷ ಆತ ಅಲ್ಲೇ ಕಾಡಿನಲ್ಲೇ ಬೇರೆ ಬೇರೆ ಕೆಲಸಗಳಿಗೆ ಇದಕ್ಕೆ ಈತನನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಒಂದು ಮಾತುಕತೆ ಎಲ್ಲ ನಡೀತು. ಈತನ ನೆಕ್ಸ್ಟ್ ದಸರಾ ಜಂಬೂ ಸವಾರಿಗೆ ಈತನನ್ನ ಕಳಿಸ್ಬೇಕು. ಆತನಿಗೆ ಇನ್ನೇನು ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ರು. 2018ರಲ್ಲಿ ಈತನ ಮತ್ತಿಗೋಡಿಗೆ ಶಿಫ್ಟ್ ಮಾಡ್ತಾರೆ. ರಾತ್ರಿ ಪಾಳ್ಯದಲ್ಲಿ ಕಾಡಿಗೆ ನಾರ್ಮಲ್ ಆಗಿ ಬಿಟ್ಟು ಬೆಳಗ್ಗೆ ಹೋಗಿ ಆತನ ಕರ್ಕೊಂಬರೋದು ಈ ಥರ ಒಂದು ಆತ ಸ್ವಭಾವ. ಬಟ್ ಆದ್ರೆ ಅಲ್ಲೂ ಒಂದು ಅವನ ತರಲೆ ಸ್ವಭಾವ ಇದ್ದೇ ಇತ್ತು. ಆನೆ ಅಷ್ಟೇ ಪಳಗಿ ಎಲ್ಲ ಆದ್ಮೇಲೂ ಆತನ ಒಂದು ಸೌಮ್ಯ ಸ್ವಭಾವ, ಪಳಗಿ ಇದ್ದ ಸ್ವಭಾವ. ಯಾವ್ದನ ಒಂದು ಪಕ್ಕದಲ್ಲಿ ಒಂದು ಆನೆ ಹೋದ್ರೆ ಆನೆಗೆ ಸುಮ್ಮನೆ ಹಿಂಗೆ ಹೊಡೆಯೋದು. ಸೊ ಈ ತರ ತುಂಟಾಟಗಳು, ಆನೆಗಳ ತುಂಟಾಟತನ ಯಾಕಿರ್ಬೇಕು ಅಂದ್ರೆ, ನಮ್ಗೆ ಸುಮ್ಮನೆ ಆನೆ ನೋಡಿದ್ರೆ ಮಜಾ ಬರಲ್ಲ. ಆನೆಗಳು ಈ ತರ ಎಲ್ಲ ಆಟ ಆಡ್ತಾ ಇದ್ರೆ, ಈ ತರ ಏನಾದ್ರು ಒಂದು ತುಂಟತನ ಮಾಡ್ತಿದ್ರೆ ಅದ್ರ ಬಗ್ಗೆನೇ ಜಾಸ್ತಿ ನಿಗಾ ಅಲ್ಲಿ ಜನ ವಹಿಸ್ತಾರೆ. ಸೊ ಈ ಒಂದು ತುಂಟತನ, ಈ ಒಂದು ಪ್ರಾಣಿಗಳಲ್ಲಿ ಸೈಕಲಾಜಿಕಲಿ ಅವು ಆ ಮನುಷ್ಯನ ಮಧ್ಯೆ ಇದ್ಕೊಂಡು ಇದನ್ನೆಲ್ಲ ಕಲ್ತ್ಕೊಂಡು ಆಟ ಆಡ್ಕೊಂಡಿತ್ತು. ಅಕ್ಟೋಬರ್ 8, 2018 ರಂಗನ ಕೊನೆಯ ಉಸಿರು. ರಾತ್ರಿ ಅದು ಹೇಗೆ ಒಂದು ಜವರಾಯ ಬಂದು ಆ ಬಸ್ಸು, ಒಂದು ಪ್ರೈವೇಟ್ ಟ್ರಾವೆಲ್ ಬಸ್ ಅದು ಬಂದು ಗುದ್ದಿ ಆತ ಒಂದು ದಿನ ಸಂಪೂರ್ಣ ಅಂದರೆ ತನ್ನ ಬ್ಯಾಕ್ ಬೋನ್ ಇದು ಏಟು ಬಿತ್ತು. ಏಟು ಬಿದ್ದು ಆತನಿಗೆ ಆಮೇಲೆ ನಮ್ಮ ಅರಣ್ಯ ಸಿಬ್ಬಂದಿ ಅವರೆಲ್ಲ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅದೇನು ನೋವಲ್ಲಿ ಒದ್ದಾಡಿ ನೆಕ್ಸ್ಟ್ ದಿನ ಹಸುನಿಗೆ ಬಿಡ್ತಾನೆ, ಸತ್ತೋಗ್ತಾನೆ. ಬಟ್ ರೌಡಿ ರಂಗ ಸತ್ತಾಗ ಬರೀ 46 ವರ್ಷ. 46 ವರ್ಷ ಸರ್. ಇಂಥ ಆನೆ ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್? ನಾವಿವತ್ತು ಮೈಸೂರು ದಸರಾಗ ಹೋದ್ರೆ ಭೀಮಾ 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 ಅಂತ ಕರಿತೀವಿ. ಅದು ಭೀಮಾ ಬಂದು ನಮ್ಮ ಇದರಲ್ಲೇನೆ ಆನೆ ಶಿಬಿರದಲ್ಲೇ ಬೆಳೆದಂತಹ ಅನಾಥ ಆನೆ, ತಾಯಿ ಕಳ್ಕೊಂಡು ಅನಾಥ ಆನೆ. ಈಗ ಬೇರೆ ಅಭಿಮನ್ಯು, ಅರ್ಜುನ ಸರ್, ಹಂಗ್ ನೋಡಕ್ ಹೋದ್ರೆ ಅರ್ಜುನನ್ಗಿನ್ನ ಗ್ರೇಟು ನಮ್ಮ ರಂಗ. ಅರ್ಜುನ ದಸರಾ ಅಂಬಾರಿ ಇವತ್ತು ಗ್ರೇಟ್ ಆಗಿರ್ಬೋದು, ಬಟ್ ರಂಗ ತಾನಿದ್ದಂತ ಕಾಡಿನಲ್ಲಿ ಅವನ ಕ್ಯಾರೆಕ್ಟರ್ ಇಂದಾನೇ ಅವನು ಗ್ರೇಟು ಸರ್. ಯಾವ ಕತೆಗೆ, ಯಾವ ನೀವು ಒಂದು ಭೂಗತ ಲೋಕದ ಕತೆಗಿನ್ನ ಈತನ ಕತೆ ನಿಮ್ಗೆ ಇದು ಕೊಡಲ್ತೆ, ಕಮ್ಮಿ ಇಲ್ಲ. ನಾನು ಅದ್ರದ್ದು ಇನ್ನೂ ಸ್ವಾರಸ್ಯಕವಾಗಿ ಹೇಳ್ಬೇಕಂದ್ರೆ, ರಂಗಂದು ಸ್ಟಾರ್ಟಿಂಗ್ ಇಂದ ಇವನು ಹೆಂಗೆ ಓಡಾಡ್ಕೊಂಡ್ ಬಂದ ಮಂಚನಬೆಲೆ ಡ್ಯಾಮಿಂದ ಬನ್ನೇರ್ಘಟ್ಟ ಸುತ್ತಮುತ್ತ ಕಾಡುಗಳಲ್ಲಿ ಓಡಾಡ್ಕೊಂಡಿರೋದು. ಈತನಿಗೆ ಹಸುವಾದಾಗ ಕಾಡಿನ ಆನೆಗಳ ಜೊತೆ ಹೋಗಿ ಸೇರ್ಕೊಳ್ಳೋದು, ಅಲ್ಲಿ ಊಟ ತಿನ್ಕೊಂಡಿರೋದು. ಅಲ್ಲಿ ಯಾರಿಗೂ ಏನು ತೊಂದರೆ ಕೊಡ್ತಿರ್ಲಿಲ್ವಲ್ಲ. ಆತನ ಸ್ನೇಹಿತ ವನರಾಜನ್ ನೋಡಕ್ ಆಗಾಗ ಹೋಗ್ತಿದ್ದ. ಆತನ ಸ್ನೇಹಿತನ ನೋಡಕ್ ಹೋಗ್ತಾರ ವನರಾಜನ ವಿಡಿಯೋಸ್ಗಳು ಇವಾಗ ನಿಮಗ್ ಸಿಗುತ್ತೆ. ಏನಕ್ಕೆ ಬರ್ತಿದ್ದ? ತನ್ನ ಸ್ನೇಹಿತನ ತಾನು ನೋಡಕ್ ಬರ್ತಿದ್ದ. ಅಲ್ಲೂ ಅಷ್ಟೇ ಪುಂಡಾಟ. ಯಾರು ಸರ್, ಬನ್ನೇರ್ಘಟ್ಟ ಝೂ ಒಳಗೆಲ್ಲ ಜನ ಓಡೋಗ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಆತ ಒಳಗಡೆ ಬಂದ ಅಂದ್ರೆ 2011-12 ಇಸ್ವಿ ಟೈಮಲ್ಲಿ ಆತನಿಗೆ ಸೊ ಅದೇ ಕ್ಲೈಮೇಟ್ ಅಲ್ಲಿ ಅವನು ಆಹಾರ ಹುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದ. ಸೊ ಈ ತರ ಅವನ ಓಡಾಟ, ಅದ್ರ ಜೊತೆ ಆಹಾರ ಪದ್ಧತಿ ಎಲ್ಲವನ್ನ
ಇವನ್ ನೋಡಿ ಅಲ್ಲಿ ಹೆಣ್ಣಾನೆಗಳು ಈತನ ಹತ್ರನೇ ಒಂದು ಮೀಟಿಂಗ್ ಮಾಡಿಸ್ಕೋಬೇಕು, ಈತನ ಹತ್ರನೇ ನನ್ ಮರಿ ಹಾಕಿಸ್ಕೋಬೇಕು ಅಂತ ಬೇರೆ ಅಷ್ಟು ಆನೆಗಳನ್ನ ಬಿಟ್ಟು ಇವನ ಹತ್ರನೇ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಆಗ್ತಾ ಇದ್ದಿದ್ದು. ಆಮೇಲೆ ಬೇರೆ ಗಂಡಾನೆಗಳನ್ನ ಈತ ಜೊತೆ ಒಂದು ಬೆಟಾಲಿಯನ್ ಕಟ್ಕೊಂಡು ಜೊತೆಗೆ ಅವಾಗ ಎಲ್ಲ ಹೋಗ್ತಿದ್ದ ಎಲ್ಲ ಸಿಕ್ ಜಾಗದಲ್ಲಿ ಕ್ರಾಪ್ ರೈಡ್ ಮಾಡ್ತಿದ್ದ, ಇಷ್ಟ ಬಂದಂಗೆ ತಿಂತಿದ್ದ. ತನ್ಗೆ ಯಾವ್ದಾರ ಕಾರ್ಯಾಚರಣೆ ಮಾಡಿದಾಗ ಆತ ಎಲ್ಲೋ ತಪ್ಪಿಸ್ಕೊಳ್ತಿದ್ದ. ಇವೆಲ್ಲ ನಮ್ಗೆ ಹೆಂಗೆ ಸ್ಟೋರಿ ಇದೆ ಅಂದ್ರೆ ಒಂದು ಭೂಗತ ಲೋಕದ ಸ್ಟೋರಿ ಸರ್ ಇದು ರಂಗನ ಕತೆ. ಒಂದು ರಂಗ ಒಂದು ಇಡೀ ಒಂದು ಸಾಮ್ರಾಜ್ಯನ ಆಳಿದಾನೆ ಅಂದ್ರೆ ಬನ್ನೇರ್ಘಟ್ಟ ಇಲ್ಲಿ, ತುಮಕೂರಲ್ಲಿ, ಮಂಚಿನ ಬೆಲೆಯಲ್ಲಿ, ಮಾಗಡಿ, ನೆಲಮಂಗಲ, ಶಿವಮೊಗ್ಗ ಎಲ್ಲಿವರೆಗೂ ಹೋಗ್ತಿತ್ತಂತೆ ಆನೆಗಳು. ಅಂದ್ರೆ ಆತ ಬಚ್ಚಿಟ್ಕೊಳ್ಳೋದಕ್ಕೂ ಒಳ್ಳೆ ಪ್ಲೇಸ್ಗಳನ್ನ ಕಂಡಿಡ್ಕೊಂಡಿದ್ದ. ಆತ ತಿನ್ನೋದಿಕ್ಕೆ ಒಳ್ಳೆ ಪ್ಲೇಸ್ ಇದ್ ಮಾಡ್ಕೊಂಡಿದ್ದ, ಮಲ್ಗೋದಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಮಾಡ್ಕೊಂಡಿದ್ದ. ಆತ ಇರೋದಿಕ್ಕೆ ತಾನು ನೋಡಿ, ಅದೇ ನಾನು ಹೇಳ್ತಿದ್ನಲ್ಲ, ಕೊನೆಗೆ ತನ್ನ ಬೆಟಾಲಿಯನ್ 3 ಜನ ಆದಾಗ ಅಲ್ಲಿ ತುಮಕೂರಿನ ಮಲಸಂದ್ರ ಕೆರೆ, ದೊಡ್ಡ ದೈತ್ಯಾಕಾರದ ದೊಡ್ಡ ಕೆರೆ, ಆ ಕೆರೆಯಲ್ಲಿ ಹೋಗು, ಮಧ್ಯದಲ್ಲಿ ಮಲ್ಕೋ. ಏನ್ ಫಾರೆಸ್ಟರ್ಸ್ ಬಂದ್ರೆ ಅವನ್ನ ಓಡಿಸ್ಬೇಕಂದ್ರೆ ನೀರ್ ಬುಲೆಟ್ ಹೊಡಿಬೇಕಾಗಿತ್ತು. ಎಷ್ಟು ದೂರ ಅಂತ ಅವ್ರು ಹೊಡಿತಾರೆ. ಆಗಿನ ನಮ್ಗೆ ಬೋಟ್ ಹಾಕೊಂಡು ಹೋಗಿ ಅಲ್ಲಿ ಹೋಗಕ್ಕಾಗತ್ತಾ? ಅದು ಏನ್ ಬೋಟ್ ಹಾಕೊಂಡು ಹೋಗಿ ತೆಪ್ಪಗಳನ್ನ ಹಾಕೊಂಡು ಹೋದಾಗ ನಾನೇ ಈ ಕಡೆಯಿಂದ ಬಂದ್ಬಿಟ್ರೆ ಏನ್ ಮಾಡ್ತಾರೋ, ತೆಪ್ಪಗಳು ನೋಡ್ಕೊಂಡು ಮುಗೀತ ಅಷ್ಟೇ. ಆತರ ಒಂದು ಕೆರೆನಲ್ಲಿ ಹೋಗಿ ಮಲ್ಕೊಂತಿದ್ದ, ಕೆರೆನಲ್ಲಿ ಇದ್ ಮಾಡ್ತಿದ್ದ. ಬೆಳಗ್ಗೆ ಎಲ್ಲ ಕೆರೆಯಲ್ಲಿ ಮಲ್ಗಿರೋದು, ರಾತ್ರಿ ಕ್ರಾಪ್ ರೈಡ್ ಮಾಡೋದು.